Okay, friends, today we mainly discuss about the one important topic, that is living world, ಜೀವ ಜಗತ್ತು ಅಂತಂದು. ಹೋದ ಕ್ಲಾಸ್ನಲ್ಲಿ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಏನಂದರೆ ಟಾಪಿಕನ್ನು ಡಿಸ್ಕಷನ್ ಮಾಡಿದ್ವಿ. ಸೆಲ್ಸ್ ಅಂತಂದು, ಸೈಟಾಲಜಿ, ಮೈಟೋಕಾಂಡ್ರಿಯಾ ಅಂತಂದು, ಅದಾದಮೇಲೆ ಲೈಸೋಜೋಮ್ ಅಂತಂದು, ಅದಾದಮೇಲೆ ಏನಂದರೆ ರೈಬೋಜೋಮ್ ಅಂತಂದು, ಅದಾದಮೇಲೆ ಏನಪ್ಪ ಅಂದರೆ ಸೆಂಟ್ರಿಯೋಲ್ ಅಂತಂದು, ಅದಾದಮೇಲೆ ಏನಪ್ಪ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸ್. ಯಾವುದೇ ಎಕ್ಸಾಮನ್ನು ತೆಗೆದುಕೊಡ್ರಿ ಅದರೊಳಗೆ 4 ಕ್ವಶನ್ಸನ್ನು ಹೈಲೈಟ್ ಮಾಡ್ತಾನೆ. ಅದರೊಳಗೆ ಮೊದಲೇದು ಯಾವುದಪ್ಪ ಅಂದರೆ ಪವರ್ ಹೌಸ್ ಆಫ್ ದ ಸೆಲ್. You know about the powerhouse of the cell, that is to mitochondria. ಮೈಟೋಕಾಂಡ್ರಿಯಾವನ್ನು ನಮ್ಮ ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿದರೆ, ಲೈಸೋಜೋಮ್ಗಳನ್ನು ಆತ್ಮಹತ್ಯಾ ಸಂಚಿ ಅಂತ ಹೇಳ್ತೀವಿ. ಪ್ರಸ್ತುತವಾಗಿ ಈ ಲೈಸೋಜೋಮ್ಗಳನ್ನು ನಾವು ಮುಖ್ಯವಾಗಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಎದ್ರೊಳಗಪ್ಪ ಅಂತಂದರೆ ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಯು ನೋ ಅಬೌಟ್ ದ ಒನ್ ಇಂಪಾರ್ಟೆಂಟ್ ಟರ್ಮ್, ದಟ್ ಈಸ್ ಆಟೋಪೇಜಿ. ಸ್ವಯಂ ಭಕ್ಷಣಾ ಸಿದ್ಧಾಂತದಲ್ಲಿ ಏನಂದರೆ ಬಳಕೆ ಮಾಡ್ತಾ ಇದ್ದೀವಿ ಯಾವುದನ್ನಂದರೆ ಲೈಸೋಜೋಮ್ಗಳನ್ನು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ರೈಬೋಜೋಮ್ಸ್ ಅಂತಂದು. ನಮ್ಮ ದೇಹದ ಪ್ರೋಟೀನ್ ಕಾರ್ಖಾನೆ ಅಂತ ಹೇಳ್ತೀವಿ, ಪ್ರೋಟೀನ್ ಫ್ಯಾಕ್ಟ್ರೀಸ್ ಆಫ್ ದ ಸೆಲ್. ನಮ್ಮ ದೇಹದ ಪ್ರೋಟೀನ್ ಕಾರ್ಖಾನೆ ಅಥವಾ ಪ್ರೋಟೀನ್ ಫ್ಯಾಕ್ಟ್ರೀಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಯಾವ ಒಂದು ಘಟಕಗಳನ್ನು ಅಂದರೆ ರೈಬೋಜೋಮ್ಗಳನ್ನು ಒಂದೇ ಒಂದು ಸಿಂಪಲ್ ಕ್ವಶನ್ನು, ರೈಬೋಜೋಮ್ಗಳು ಇದರಿಂದಾಗಿರುತ್ತವೆ. RNA, ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್. ಈ RNA ಮೇಲೆ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಕರೋನಾದಲ್ಲಿರುವ ಅನುವಂಶೀಯ ಪದಾರ್ಥ RNA, HIV ಯಲ್ಲಿರುವ ಅನುವಂಶೀಯ ಪದಾರ್ಥ RNA, ಮನುಷ್ಯನಲ್ಲಿರುವ ಅನುವಂಶೀಯ ಪದಾರ್ಥ DNA. ನೋಡ್ರಿ, ಡಿಫ್ರೆನ್ಸ್ ಮಾಡ್ಕೋಬೇಕು. ಮನುಷ್ಯ ಅಂದಾಗ DNA ಅಂತ ಹೇಳಬೇಕು, ಕರೋನಾ ಮತ್ತು HIV ಅಂದಾಗ RNA ಅಂತ ಹೇಳಬೇಕು, RNA ಅಂತಂದು. ಅದಾದಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂದು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳ ಜೀವರಸಜಾಲ ಅಂತ ಹೇಳ್ತೀವಿ. ಅದ್ರ ಮೇಲೆ ಕೇಳ್ತಕ್ಕಂಥ ಒಂದೇ ಒಂದು ಕ್ವಶನ್ ಏನಂದರೆ, ದಿಸ್ ಒನ್ ಈಸ್ ನೋಟೆಡ್ ಆಸ್ ಅ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ದ ಸೆಲ್. ಇದನ್ನು ನಮ್ಮ ದೇಹದ ಸಾರಿಗೆ ವ್ಯವಸ್ಥೆ ಎನ್ನಲಾಗುತ್ತದೆ ಅಂತ ಕೇಳ್ತಾನೆ. 4 ಪದಗಳನ್ನು ಕಂಟಿನ್ಯೂಸ್ ಆಗಿ ಹೈಲೈಟ್ ಮಾಡ್ತಾನೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ಸು. ಅದಕ್ಕೆ ನಿಮ್ಗೆ ಅವಾಗ ನಾನು ಸಜೆಷನ್ಸ್ ಕೊಡ್ತಾ ಇರ್ತೀನಿ, ಗೈಡ್ ಮಾಡ್ತಾ ಇರ್ತೀನಿ. ಬಿ ಸೇಫ್ ವಿತ್ ದ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ದ ಹೋಮ್. ನೋಡ್ರಿ, ನಮ್ಮಲ್ಲೂ ಕೂಡ ಅಂದರೆ ಅಡ್ಮಿಷನ್ಸ್ ಸ್ಟಾರ್ಟ್ ಆಗ್ತಾ ಇದ್ದವು, ಫುಲ್ ರಶ್ ಆಗ್ತಾ ಇದ್ದವು ಕ್ಲಾಸಸ್ಸು. ನೀವು ಕೂಡ ಏನಪ್ಪ ಅಂತಂದರೆ ಅಡ್ಮಿಷನ್ನ ತೆಗೆದುಕೊಳ್ರಿ. 1ನೇ ತಾರೀಕಿನಿಂದ ನಮ್ಮಲ್ಲಿ ಏನಪ್ಪ ಅಂತಂದರೆ ಕ್ಲಾಸಸ್ ಎಂದರೆ ಸ್ಟಾರ್ಟ್ ಆಗ್ತಾವು. ನಮ್ಮಲ್ಲಿ ಲಕ್ಕಪ್ಪ ಸರ್ ಅಂತ ಇದ್ದಾರೆ, ಅವ್ರದ್ದು ನಂಬರ್ ಇದೆ 2244 ಅಂತಂದು. ಆ ನಂಬರ್ಗೆ ಅಂದರೆ ಕಾಲ್ ಮಾಡಿರಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಫಿಸಿಕಲ್ ಟ್ರೈನಿಂಗು ಕೂಡ ಕೊಡ್ತಾರೆ. ನಮ್ಮಲ್ಲಿ PSI ಮತ್ತು PC ಇದು 1600 ಮೀಟ್ರು, ಲಾಂಗ್ ಜಂಪು, ಹೈ ಜಂಪು, ಶಾರ್ಟ್ ಪುಟ್ ಒಗೆಯೋದು ಎಲ್ಲ ಏನಂದರೆ ಗೈಡ್ ಮಾಡ್ತೀವಿ. PSI ಮತ್ತು PC ಆಗೋವರೆಗೆ ಏನಪ್ಪ ಅಂತಂದರೆ ಬಿಡೋದಿಲ್ಲ, ಕಂಟಿನ್ಯೂಸ್ ಆಗಿ ಗೈಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಿಮಗೆ ಸಜೆಷನ್ನು, ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಮ್ಯಾಕ್ಸಿಮಮ್ ಏನಂದರೆ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬಂದು ಯೂಟ್ಯೂಬ್ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಏನಂದರೆ ಕ್ಲಾಸಸ್ ನೋಡ್ತಾರೆ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ಸು. ಸರ್ ದಿನಾಲೂ ತೆಗೆದುಕೊಳ್ತಾ ಇದ್ದಾರೆ. ಈಗ ಕರೆಂಟ್ ಅಫೇರ್ಸ್ ತೊಗೊಳ್ತಾ ಇದ್ದಾರೆ, ಆಮೇಲೆ ಎಸ್ಸೆ ರೈಟಿಂಗ್ ತೊಗೊಳ್ತಾ ಇದ್ದಾರೆ. ಹೇಗೆ ಎಸ್ಸೆ ಬರೀಬೇಕು, ಪೀಠಿಕೆ ಹೇಗೆ ತೊಗೋಬೇಕು, ವಿವರಣೆ ಯಾವ ರೀತಿ ಇರಬೇಕು, ಡೆಫಿನಿಷನ್ ಯಾವ ರೀತಿ ಇರಬೇಕು, ಉಪಸಂಹಾರ ಯಾವ ರೀತಿ ಇರಬೇಕು, ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ಸು. ಹೀಗಾಗಿ ಏನಪ್ಪ ಅಂದರೆ ನೀವು ಕೂಡ ಜಾಯ್ನ್ ಆಗಿರಿ. ಹಿಸ್ಟ್ರಿ ಬರುತ್ತೆ, ಜಾಗ್ರಫಿ ಬರುತ್ತೆ, ಪೊಲಿಟಿ ಬರುತ್ತೆ, ಎಕನಾಮಿ ಬರುತ್ತೆ. ಹೀಗಾಗಿ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಇದೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಈಗ ನೆಕ್ಸ್ಟ್ ಟಾಪಿಕ್ಕು ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಲಿವಿಂಗ್ ವರ್ಲ್ಡ್ ಅಂತ ಹೇಳ್ತೀವಿ. ಜೀವ ಜಗತ್ತು ಕಂಟಿನ್ಯೂಸ್ ಆಗಿ ಒಂದು 10 ಕ್ವಶನ್ಸ್ ಇರುತ್ತೆ. ಇದರ ಮೇಲೆ 10 ಕ್ವಶನ್ಸ್ ಇರುತ್ತೆ. ಹೀಗಾಗಿ ಏನಂದರೆ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡ್ರಿ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು, ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಜೀವ ಜಗತ್ತು ಅಂತ ಹೇಳ್ತೀವಿ, ಲಿವಿಂಗ್ ವರ್ಲ್ಡ್ ಅಂತ ಹೇಳ್ತೀವಿ. ಈ ಒಂದು ಜೀವಿಗಳ ಜಗತ್ತಿನ ಬಗ್ಗೆ, ಈ ಒಂದು ಜೀವ ಜಗತ್ತಿನ ಬಗ್ಗೆ ಅಥವಾ ಜೀವಿಗಳ ಸಾಮ್ರಾಜ್ಯದ ಬಗ್ಗೆ, ಜೀವಿಗಳ ಒಂದು ಉಗಮದ ಬಗ್ಗೆ ಮೊಟ್ಟ ಬಾರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರಂದರೆ RH ವಿಟೇಕರ್ ಅಂತಂದು. ಯು ನೋ ದ ಒನ್ ಇಂಪಾರ್ಟೆಂಟ್ ಟರ್ಮ್, ದಟ್ ಈಸ್ ವಿಟೇಕರ್. Organisms first time divided into 5 kingdoms. Organisms first time divided into 5 kingdoms. That is by RH ವಿಟೇಕರ್. ಜೀವಿಗಳನ್ನು 5 ಸಾಮ್ರಾಜ್ಯಗಳನ್ನಾಗಿ ವಿಭಜನೆ ಮಾಡ್ತಾರೆ. ಯಾರಂದ್ರೆ RH ವಿಟೇಕರ್ ಅಂತ. ಅರಿಸ್ಟಾಟಲ್ ಅಂತ ಇರ್ತಾರೆ ನಮ್ಮಲ್ಲಿ, ಅವರು 2 ಗುಂಪು ಮಾಡ್ತಾ ಇರ್ತಾರೆ, ಸಸ್ಯ ಮತ್ತು ಪ್ರಾಣಿ.
ಇವರು ಬರ್ದವ್ರೆ ಏನಂತ ಹೇಳ್ತಾರೆ ಅಂದರೆ ಬರೀ ಸಸ್ಯ ಪ್ರಾಣಿಗಳಷ್ಟೇ ಇಲ್ಲ, ಅದ್ರ ಜೊತೆಗೆ ಅಂದರೆ ಸೂಕ್ಷ್ಮಾಣು ಜೀವಿಗಳಿದಾವು, ವೈರಸ್ಗಳಿದಾವು, ಬ್ಯಾಕ್ಟೀರಿಯಾಗಳಿದಾವು, ಅದಾದ ಮೇಲೆ ಏನಂದರೆ ಶಿಲೀಂಧ್ರಗಳಿದಾವು, ಅದಾದ ಮೇಲೆ ಏನಪ್ಪ ಅಂದರೆ ಮಶ್ರೂಮ್ಸ್ ಇದ್ದಾವು. ಹಿಂಗೇನಂದರೆ 5 ಸಾಮ್ರಾಜ್ಯಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಯಾರಪ್ಪ ಅಂದರೆ RH ವಿಟೇಕರ್ ಅಂತದ್ದು ಜೀವಿಗಳನ್ನು 5 ಸಾಮ್ರಾಜ್ಯಗಳನ್ನಾಗಿ ವಿಭಜಿಸಿದ ವಿಜ್ಞಾನಿ RH ವಿಟೇಕರ್. ಅದರೊಳಗೆ ಮೊದಲನೇದ್ದು, ಎರಡನೇದ್ದು, ಮೂರನೇದ್ದು, ನಾಲ್ಕನೇದ್ದು, ಐದನೇದ್ದು. ಅದರೊಳಗೆ ಮೊದಲು ಬರ್ತಕ್ಕಂಥ ಒಂದು ವಂಡರ್ಫುಲ್ ಆಗಿರ್ತಕ್ಕಂಥ ಆರ್ಗ್ಯಾನಿಸಮ್ ಯಾವುದಪ್ಪ ಅಂತಂದರೆ ಮೊನೇರಾ ಅಂತ ಹೇಳ್ತೀವಿ. ಮೊನೇರಾ ಅಂತಂದು ಫಸ್ಟ್ ಜೀವಿ ಭೂಮಿ ಮೇಲೆ ಕಂಡು ಬಂದಿರತಕ್ಕಂಥದ್ದು. ಎರಡನೇದು ಯಾವುದಪ್ಪ ಅಂದರೆ ಪ್ರೊಟಿಸ್ಟಾ ಅಂತ ಹೇಳ್ತೀವಿ. ಪ್ರೊಟಿಸ್ಟಾ ಆದಿಮ ಜೀವಿಗಳು, ಕನ್ನಡದಲ್ಲಿ ಆದಿಮ ಜೀವಿಗಳು ಪ್ರೊಟಿಸ್ಟಾ ಅಂತ ಹೇಳ್ತೀವಿ. ಮೂರನೇದು ಶಿಲೀಂಧ್ರಗಳು. ಇಲ್ಲಿವರೆಗೆ ಏನಂದರೆ ಜಗಳ, ಇಲ್ಲಿವರೆಗೆ ಎಲ್ಲರಿಗೂ ಏನಂದರೆ ಭಾಳ ಸಮಸ್ಯೆ, ಕರೋನಾ ಅಂತಂದು, ಅದು ವೈರಸ್ಸು, ಕರೋನಾ ವೈರಸ್ಸು. ಆದರೆ ಇನ್ನು ಮುಂದೆ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಫಂಗಸ್ ಅಂತಂದು, ಶಿಲೀಂಧ್ರ ಅಂತಂದು. ಬ್ಲ್ಯಾಕ್ ಫಂಗಸ್ ಆದರೂ ಬರ್ಬೋದು, ವೈಟ್ ಫಂಗಸ್ ಆದರೂ ಬರ್ಬೋದು, ಇಲ್ಲಾಂದರೆ ಯೆಲ್ಲೋ ಫಂಗಸ್ ಆದರೂ ಬರ್ಬೋದು, ಇಲ್ಲಾಂದರೆ ಬ್ಲೂ ಫಂಗಸ್, ನೀಲಿ ಫಂಗಸ್ ಆದರೂ ಬರ್ಬೋದು. ಹೀಗಾಗಿ ಏನಂದ್ರೆ ಭಾಳ ಅಲರ್ಟ್ ಆಗಿರಬೇಕು. ಅಲರ್ಟ್ ಆಗಿರೋದ್ರಿಂದ ಏನು, ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಬಾಡಿ ಟೆಂಪ್ರೇಚರ್, ಕೆಲಸದಲ್ಲೇ ಇರಬೇಕು. ಊಟ ಮಾಡೋದು, ಮಲಗೋದು ಹೀಗೆಲ್ಲ ಮಾಡಬಾರ್ದು. ತಂಪಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಈ ಒಂದು ಪೆಪ್ಸಿ, ಕೋಕೋಲಾ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ರೊನಾಲ್ಡೋ ಅವ್ರು ಹೇಳಿದ್ದೇ ಅದನ್ನು, ಕೋಕೋಲಾ ಬಿಡ್ರಿ, ಚೆನ್ನಾಗಿ ನೀರು ಕುಡ್ರಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯೊಳಗೆ ಇರುತ್ತೆ, ಇಲ್ಲಾಂದರೆ ಡಾಕ್ಟ್ರ್ ಕೈಯೊಳಗೆ ಹೋಗಿಬಿಡುತ್ತೆ. ಹೀಗಾಗಿ ಏನಪ್ಪ ಅಂದ್ರೆ ಭಾಳಷ್ಟು ಸಮಸ್ಯೆ ಮಾಡುತ್ತೆ. ಯಾವುದಂದ್ರೆ ಶಿಲೀಂಧ್ರ ಅಂತಂದು ಇಲ್ಲಿವರೆಗೆ ನಮ್ಮ ತಂಟೆಗೆ ಬಂದಿರಲಿಲ್ಲ, ಇದು ರೀಸೆಂಟಾಗಿ ನಮ್ಮ ತಂಟೆಗೆ ಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಈ ಔಷಧಿ ರೆಮಿಡೆಸಿವಿರ್ ಅಂತಂದು 5-6 ಡೋಸು ತೆಗೆದುಕೊಂಡ್ರಪ್ಪ ಅಂದರೆ ನಮ್ಮಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಯಾವುದಪ್ಪ ಅಂದರೆ ರೆಮಿಡೆಸಿವಿರ್ ಅಂತ ಹೇಳ್ತೀವಿ. ರೆಮಿಡೆಸಿವಿರ್ ಶಿಲೀಂಧ್ರಗಳು ನೋಡಿ, ಈ ಒಂದು ಇಂಜೆಕ್ಷನ್ಗೆ ಇದು ಸಮಸ್ಯೆ ಮಾಡ್ತಾ ಇದೆ. ಬ್ಲ್ಯಾಕ್ ಫಂಗಸ್ಸು, ವೈಟ್ ಫಂಗಸ್ಸು, ಯೆಲ್ಲೋ ಫಂಗಸ್ ಅಂತಂದು. ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಪ್ರಾಣಿಗಳು. ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಸ್ಯಗಳು ನೋಡಿರಿ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ 5 ಸಾಮ್ರಾಜ್ಯಗಳು. ಫಸ್ಟ್ ಒಂದು ಮೊನೇರಾ, ಎರಡನೇದು ಪ್ರೊಟಿಸ್ಟಾ, ಮೂರನೇದು ಶಿಲೀಂಧ್ರಗಳು, ನಾಲ್ಕನೇದು ಪ್ರಾಣಿಗಳು, ಐದನೇದು ಸಸ್ಯಗಳು. ಜೀವಿಗಳನ್ನು 5 ಸಾಮ್ರಾಜ್ಯಗಳನ್ನಾಗಿ ಮೊಟ್ಟ ಮೊದಲ ಬಾರಿಗೆ ವಿಭಜನೆ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರಂದ್ರೆ RH ವಿಟೇಕರ್ ಅಂತ ಹೇಳ್ತೀವಿ. RH ವಿಟೇಕರ್. ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಈಗ 1 by 1 ಏನಂದರೆ ನೋಡ್ತಾ ಹೋಗೋಣ. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದರೆ ಮೊನೇರಾ ಅಂತಂದು. ಭೂಮಿಯ ಮೇಲೆ ಮೊದಲು ಕಂಡು ಬಂದ ಜೀವಿಗಳ ಗುಂಪು ಇದಾಗಿದೆ. ಭೂಮಿಯ ಮೇಲೆ ಮೊದಲು ಕಂಡು ಬಂದ ಜೀವಿಗಳ ಗುಂಪು ಇದಾಗಿದೆ. ಭೂಮಿಯ ಮೇಲೆ ಮೊದಲು ಕಂಡು ಬಂದ ಜೀವಿಗಳ ಗುಂಪು ಇದಾಗಿದೆ. ಭೂಮಿಯ ಮೇಲೆ ಮೊದಲು ಕಂಡು ಬಂದಿರತಕ್ಕಂಥ ಜೀವಿಗಳ ಗುಂಪಿದು ಯಾವುದಪ್ಪ ಅಂದರೆ ಮೊನೇರಾ ಅಂತ ಹೇಳ್ತೀವಿ. ಇದರೊಳಗೆ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥ ಆರ್ಗ್ಯಾನಿಸಮ್ಸ್, ಇದರೊಳಗೆ ಬರ್ತಕ್ಕಂಥ ಮೊದಲನೇ ಜೀವಿ ವೈರಸ್ಸು, ಅದಾದ ಮೇಲೆ ಬ್ಯಾಕ್ಟೀರಿಯಾ, ಅದಾದ ಮೇಲೆ ಯಾವುದಪ್ಪ ಅಂದರೆ ನೀಲಿ ಹಸಿರು ಶೈವಲ. ನಮಗೆ ಜಾಸ್ತಿ ತೊಂದರೆ ಕೊಡ್ತಾ ಇರ್ತಕ್ಕಂಥ ಒಂದು ಜೀವಿ ಯಾವುದಪ್ಪ ಅಂದರೆ ವೈರಸ್ ಅಂತ. ಪ್ರಸ್ತುತವಾಗಿ ಜಗತ್ತಿನ ಅತಿ ಸೂಕ್ಷ್ಮ ಜೀವಿ ಇದು ವೈರಸ್, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ನ್ಯಾನೋಮೀಟರ್ನಲ್ಲಿ ಬರುತ್ತೆ. 0.01 ಮೈಕ್ರಾನ್ದಿಂದ 0.1 ಮೈಕ್ರಾನ್ವರೆಗೆ ವೇರಿಯೇಷನ್ ಮಾಡ್ತೀವಿ. ಇದನ್ನು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇದರೊಳಗೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ನಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಕರೋನಾ. ಈ ವೈರಸ್ಗಳನ್ನು ಫಸ್ಟ್ ಟೈಮ್ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದರೆ ಸ್ಟ್ಯಾನ್ಲೆ ಅಂತಂದು, ಫಾದರ್ ಆಫ್ ವೈರಾಲಜಿ ಅಂತ ಹೇಳ್ತೀವಿ. ಫಾದರ್ ಆಫ್ ವೈರಾಲಜಿ. ವೈರಸ್ಗಳನ್ನು ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಸ್ಟ್ಯಾನ್ಲೆ ಅಂತಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ನಾವು ಏನಂತ ಸ್ಟೇಟ್ಮೆಂಟ್ ಕೊಡ್ತಾನೆ ವೈರಸ್ ಬಗ್ಗೆ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್. ಈ ಜೀವಿಗಳನ್ನು ಸಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸಂಬಂಧಿ ಎನ್ನಲಾಗುತ್ತದೆ. ಈ ಜೀವಿಗಳನ್ನು ಸಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸಂಬಂಧಿ. ಹೀಗಾಗಿ ಯಾವುದೇ ಔಷಧಿಗಳಿದಲ್ಲ ಪರ್ಫೆಕ್ಟ್ ಆಗಿ ಏನಂದರೆ ಇದರ ವಿರುದ್ಧ ಸಕ್ಸಸ್ ಆಗ್ತಾ ಇಲ್ಲ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಕ್ಷಣ. ನಮ್ಮ ರಕ್ತ ಸಿಕ್ತಿಲ್ಲೋ, ಮನುಷ್ಯನ ರಕ್ತ ಸಿಕ್ತಿಲ್ಲೋ, ಜೀವ ಬಂದ್ಬಿಡುತ್ತೆ. ರಕ್ತ ಇರಲಿಲ್ಲ ಅಂದ್ರೆ ಮುಗಿದೋಯ್ತು. ಮಣ್ಣಿನಲ್ಲಿ ಮಣ್ಣಿನ ಥರ ಇರುತ್ತೆ, ಕಲ್ಲಿನಲ್ಲಿ ಕಲ್ಲಿನ ಥರ ಇರುತ್ತೆ. ಯಾವುದಪ್ಪ ಅಂದ್ರೆ ವೈರಸ್.
ಯಾವುದಾದ್ರು ಕಟ್ಟಿಗೆನಲ್ಲಿ ವೈರಸ್ ಇತ್ತಪ್ಪ ಅಂದರೆ ಸತ್ತೋಗಿದೆ ಬಿಡಿ, ಇದು HIV ಸತ್ತೋಗಿದೆ, ಕಟ್ಟಿಗೆನಲ್ಲಿದೆ ಅಂತಂದು ಪಟ್ನ ಒಂದು 2-3 ಡ್ರಾಪ್ ಬ್ಲಡ್ ಹಾಕಿಬಿಟ್ರೆ ಮತ್ತೆ ಜೀವ ಬಂದ್ಬಿಡುತ್ತೆ. ಜೀವ ಬಂತಲ್ಲ ಅಂತ ಬೆಂಕಿನಲ್ಲಿ ಹಾಕಿಬಿಟ್ರೆ ಬೂದಿ ಆಗಿಬಿಡುತ್ತೆ. ಸಜೀವಿ ನಿರ್ಜೀವಿಗಳ ನಡುವಿನ ಸಂಬಂಧ ಇದು ಯಾವುದಪ್ಪ ಅಂದ್ರೆ ವೈರಸ್ಸು. ಹೀಗಾಗಿ ಯಾವುದೇ ಔಷಧಿಗಳು ಕೆಲಸ ಮಾಡ್ತಾನೆ ಇಲ್ಲ ನೋಡ್ರಿ. ಇಲ್ಲಿವರೆಗೇನೂ ಕೂಡ ಏನಪ್ಪ ಅಂತಂದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಇಲ್ಲವೇ ಇಲ್ಲ HIV-ಗೆ. ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಹೇಳ್ತೀವಿ. ಇದು ಕೂಡ ಹಾಗೇನೆ. ಅದಕ್ಕೆ ಏನಪ್ಪ ಅಂದ್ರೆ ಕಪಾಲಭಾತಿ ಮಾಡಬೇಕು. ದಿನಾಲು ಒಂದು 20-30 ನಿಮಿಷ ಬಿಸಿಲಿನೊಳಗೆ ಕೂತ್ಕೋಬೇಕು. ಯಾವ ಸಮಸ್ಯೆನೂ ಇಲ್ಲ. 1ನೇ ಅಲೆನೂ ಡಿಸ್ಟರ್ಬೆನ್ಸ್ ಮಾಡಲ್ಲ, 2ನೇ ಅಲೆನೂ ಡಿಸ್ಟರ್ಬೆನ್ಸ್ ಮಾಡಲ್ಲ, 3ನೇ ಅಲೆನೂ ಡಿಸ್ಟರ್ಬೆನ್ಸ್ ಮಾಡಲ್ಲ. ಊಟ ಮಾಡೋದು ಡುಬುಕ್ ಅಂತ ಅಲ್ಲೇ ಗಾದಿ ಮ್ಯಾಗ ಏನಾದರೂ ಉಳ್ಳಿಬಿಟ್ರೆ ಮುಗಿದೋಯ್ತು. ಪಟ್ನ ಬಂದವ್ರೆ ಒಂದು ಚಾದರ ಹೊಚ್ಚಿದವ್ರೆ ಕರ್ಕೊಂಡು ಹೊಂಟ್ಬಿಡ್ತಾರೆ. ಹಿಂಗೆಲ್ಲ ಏನಂದರೆ ಜಾಸ್ತಿ ಏನಪ್ಪ ಅಂತಂದರೆ ಲೇಜಿನೆಸ್ಸನ್ನು ಅವಾಯ್ಡ್ ಮಾಡಬೇಕು, ಕ್ರಿಯೇಟಿವ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಅಂದರೆ ಲೈಫ್ ಬಹಳ ವಂಡರ್ಫುಲ್ ಆಗಿರುತ್ತೆ. ಒಂದೇ ಒಂದು ಲೈನ್ ನೆನ್ಪಿಟ್ಕೊಡ್ರಿ, ದೀಸ್ ಆರ್ ದ ರಿಲೇಟಿವ್ ಇನ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕೇಳ್ತಾನೆ. ದಟ್ ಇಸ್ ಟು ವೈರಸ್. ಸಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸಂಬಂಧಿ ಯಾವುದಪ್ಪ ಅಂತಂದ್ರೆ ವೈರಸ್ ಅಂತಂದು. ಇವುಗಳನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಂದ್ರೆ ಸ್ಟ್ಯಾನ್ಲಿ ಅಂತಂದು. ಜಗತ್ತಿನ ಅತ್ಯಂತ ಸೂಕ್ಷ್ಮ ಜೀವಿ ಇದು ಯಾವುದಪ್ಪ ಅಂದರೆ ವೈರಸ್ ಅಂತಂದು. ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಏನಪ್ಪ ಅಂತಂದ್ರೆ ಈ ವೈರಸ್ಗಳನ್ನು ಮುಖ್ಯವಾಗಿ ಅಂದರೆ 3 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಮೊದಲೇದು ಯಾವುದಪ್ಪ ಅಂತಂದರೆ ಪ್ರಾಣಿ ವೈರಸ್ ಅಂತಂದು. ಪ್ರಾಣಿ ವೈರಸ್. ಎರಡನೇದು ಯಾವುದಪ್ಪ ಅಂದರೆ ಸಸ್ಯ ವೈರಸ್. ಮೂರನೇದು ಯಾವುದಪ್ಪ ಅಂತಂದರೆ ಬ್ಯಾಕ್ಟೀರಿಯೋಫೇಸ್. ಇಲ್ಲಿವರೆಗೆ ವೈರಸ್ನಲ್ಲಿ 3 ವಿಧಗಳನ್ನಾಗಿ ಡಿವೈಡ್ ಮಾಡ್ತಾ ಇದ್ವಿ. ಆದರೆ ಕರೋನಾ ಬಂದ ಮೇಲೆ ಏನಪ್ಪ ಅಂದರೆ 4 ವಿಧಗಳನ್ನಾಗಿ ಡಿವೈಡ್ ಮಾಡ್ತಾ ಇದ್ವಿ. ವೈರಾಯ್ಡ್ಸ್ ಅಥವಾ ಪ್ರಿಯಾನ್ಸ್ ಅಂತ ಕೇಳ್ತಾ ಇದ್ದಾನೆ. ಕ್ವಶನ್ ಇದ್ರ ಮೇಲೆ ಕೇಳ್ತಾನೆ. ವೈರಸ್ನ ಮುಂದುವರೆದ ಭಾಗವನ್ನು ಈ ರೀತಿಯಾಗಿ ಕರೆಯಲಾಗುತ್ತದೆ. ಅಂತ ಕೇಳ್ತಾನೆ. ವೈರಾಯ್ಡ್ಸ್ ಅಂತನಾದರೂ ಕೊಡ್ಬೋದು, ಇಲ್ಲಾಂದ್ರೆ ಪ್ರಿಯಾನ್ಸ್ ಅಂತನಾದರೂ ಕೊಡ್ಬೋದು. ಪ್ರಾಣಿ ವೈರಸ್ ನೋಡ್ರಿ, ಕಂಟಿನ್ಯೂಸ್ ಆಗಿ ನಮಗೆ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಗುಂಪಿದು ಯಾವುದಪ್ಪ ಅಂತಂದರೆ ಪ್ರಾಣಿ ವೈರಸ್ ಅಂತ ಹೇಳ್ತೀವಿ. ಪ್ರಾಣಿ ವೈರಸ್ ಅದರೊಳಗೆ ಅತಿ ಹೆಚ್ಚು ಮನುಷ್ಯನಿಗೆ ಪ್ರಸ್ತುತವಾಗಿ ಸಮಸ್ಯೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಒಂದು ವೈರಸ್ ಅಂದರೆ ಕರೋನಾ. ನಿಮಗೆಲ್ಲ ಗೊತ್ತಿದೆ, ಕರೋನಾದ ಪಿತಾಮಹರು ಯಾರಪ್ಪ ಅಂದರೆ ಚೀನಾ ದೇಶದವರು. ಇಂಥ ಏನಂದರೆ ಕೆಟ್ಟದಾಗಿರ್ತಕ್ಕಂಥ ವೈರಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, ಮನುಷ್ಯರನ್ನು ಸಾಯಿಸ್ತಾ ಇದ್ದಾರೆ. ಅವರನ್ನು ಜಗತ್ತಿನಿಂದ ಐಸೋಲೇಷನ್ ಮಾಡಲಿಕ್ಕಾಗ್ತಾ ಇಲ್ಲ, ನಿಷೇಧ ಮಾಡಲಿಕ್ಕಾಗ್ತಾ ಇಲ್ಲ. ನೋಡ್ರಿ ಯಾವ ರೀತಿ ಸಿಚುವೇಶನ್. ಕರೋನಾ ಅಂತ ಹೇಳ್ತೀವಿ. ವುಹಾನ್ ನಗರದೊಳಗೆ ಹುಟ್ಟಿತು. ಬಾವಲಿಯ ರಕ್ತದಿಂದ ಇದನ್ನು ಹೊರಗಡೆ ತೆಗೆದ್ರು. ಇದರ ಮೊದಲ ಹೆಸರು ಏನಪ್ಪ ಅಂದರೆ 2001 ಸಾರ್ಸ್ ಅಂತ ಆಗಿತ್ತು. 2010 ಇದನ್ನ ಏನಂತ ಮಾಡಿಫೈಡ್ ಮಾಡಿದ್ರಪ್ಪ ಅಂದ್ರೆ ಮರ್ಸ್ ಅಂತ ಮಾಡಿದ್ರು. 2010 ಮರ್ಸ್ ಅಂತ ಮಾಡಿದ್ರು. 2019 ಎಲ್ಲರ ಕಥೆನೂ ಮುಗಿಸ್ಬಿಟ್ರು. ಏನಂತ ಮುಗಿಸ್ಬಿಟ್ರಪ್ಪ ಅಂದರೆ ಕರೋನಾ. 1ನೇ ಅಲೆನೂ ಮುಗೀತು, 2ನೇ ಅಲೆನೂ ಮುಗೀತು. ಮೇನ್ ಎಲ್ಲ ಕ್ಯಾಂಡಿಡೇಟ್ ಅಂದ್ರೆ ಹೋಗ್ತಾ ಇದ್ದವು, ನಮ್ಮಲ್ಲಿ ವಿಕೆಟ್ ಹಾರ್ತಾ ಇದ್ದಾವೆ. ನೋಡ್ರಿ ಯಾವ ರೀತಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದೆ. ಯಾವುದಂದ್ರೆ ಕರೋನಾ ಅಂತ ಹೇಳ್ತೀವಿ. ಕರೋನಾ ಅಂತಂದು. ಇದಾದ ಮೇಲೆ ನೆಕ್ಸ್ಟ್ ಅಂದರೆ ಹೈಲೈಟ್ ಆಗ್ತಕ್ಕಂಥ ಇನ್ನೂ ಒಂದು ವೈರಸ್ಸು ಎಬೋಲಾ ಅಂತಂದು. ಇದು ಆಲ್ಮೋಸ್ಟ್ ಆಲ್ ಚೀನಾದವ್ರ ಗಿಫ್ಟೇ. ಅದಾದಮೇಲೆ ಇದು ಕೂಡ ನೀಫಾ, ಇದು ಕೂಡ ಏನಪ್ಪ ಅಂದರೆ ಚೀನಾದವ್ರದ್ದೇ. ಅದಾದ ಮೇಲೆ ಏನಪ್ಪ ಅಂದರೆ ನೆಕ್ಸ್ಟು H1N1 ಅಂತಂದು PSIನಲ್ಲಿ ಕಂಟಿನ್ಯೂಸ್ ಆಗಿ ಕ್ವಶನ್ ಇದೆ. H5N1 ಅಂತಂದು ಇದು ಕೂಡ PSIನಲ್ಲಿ ಕಂಟಿನ್ಯೂಸ್ ಆಗಿ ಕ್ವಶನ್ ಇದೆ. ಹಂದಿ ಜ್ವರ ಅಂದಾಗ H1N1 ಅಂತ ಹೇಳಬೇಕು. ದಿಸ್ ಒನ್ ಈಸ್ ದ ವೈರಸ್ ವಿಚ್ ಕಾಸಸ್ ದ ಸ್ವೈನ್ ಫ್ಲೂ ಅಂತ ಕೇಳ್ತಾನೆ. ಹಂದಿ ಜ್ವರಕ್ಕೆ ಕಾರಣವಾದ ವೈರಸ್ ಇದಾಗಿದೆ, ಕಂಟಿನ್ಯೂಸ್ ಆಗಿದೆ PSIನಲ್ಲಿ. ನೋಡ್ರಿ H1N1 ಅಂತ ಹೇಳಬೇಕು. ಕೋಳಿ ಜ್ವರಕ್ಕೆ ಕಾರಣವಾದ, ಹಕ್ಕಿ ಜ್ವರಕ್ಕೆ ಕಾರಣವಾದ ವೈರಸ್ ಇದಾಗಿದೆ H5N1 ಅಂತಂದು. ಕರ್ನಾಟಕದೊಳಗೆ ಬಹಳ ಸ್ಟ್ರಾಂಗ್ ಇದೀವಿ ನಾವು. ಎಂಥ ವೈರಸ್ ಬಂದರೂ ಕೂಡ ಅಂದರೆ ಕಂಟ್ರೋಲ್ ಮಾಡ್ಕೊಳ್ತೀವಿ. ಆದರೆ ಇದು ಕೋಳಿ ಜ್ವರದ ವೈರಸ್ ಎಂದರೆ ಮೊನ್ನೆ ಅಂದರೆ ತನ್ನ ರೂಪವನ್ನು ಚೇಂಜ್ ಮಾಡ್ಕೊಂಡಿದೆ. H5N10 ಅಂತ ಮಾಡ್ಕೊಂಡಿದೆ. H5N10 ಅಂತ. ಇದು ಕೂಡ ಗಿಫ್ಟ್ ಯಾರ್ದಪ್ಪ ಅಂದರೆ ಚೀನಾ ದೇಶದವ್ರದ್ದು. ನೋಡ್ರಿ H5N1 ಇತ್ತಲ್ಲ, ಕೋಳಿಗಳನ್ನು ಅಷ್ಟೇ ಸಾಯಿಸ್ತಾ ಇತ್ತದು. ಆದರೆ H5N10 ಇದೆಯಲ್ಲ, ಮನುಷ್ಯನನ್ನು ಸಾಯಿಸ್ತಕ್ಕಂಥ ವೈರಸ್ಸು. ಆದರೆ ಮೊದಲು ಕೋಳಿಗಳಲ್ಲಿ, ಪಕ್ಷಿಗಳಲ್ಲಿ ಬರುತ್ತೆ. ಹೀಗಾಗಿ ಏನಂದ್ರೆ ಹಕ್ಕಿ ಜ್ವರ ಅಥವಾ ಕೋಳಿ ಜ್ವರ ಅಂತ ಹೇಳ್ತೀವಿ. ನೋಡ್ರಿ ಕ್ವಶನ್ಸ್
ಯಾವ ರೀತಿ ಅರೈಸ್ ಆಗ್ತಾವೆ, ಇವೆಲ್ಲ ಪ್ರಾಣಿ ವೈರಸ್ಸು. ಪ್ರಾಣಿಗಳ ಮೇಲೆ ಏನಾದ್ರೆ ಆಕ್ರಮಣ ಮಾಡ್ತಾವೆ. ಇವುಗಳ ಬಗ್ಗೆ ನಿಮಗೆಲ್ಲ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ. ಎಬೋಲಾ ಏನಾದ್ರೆ ಹುಟ್ಟಿದ್ದೇನಪ್ಪ ಅಂದ್ರೆ ಕಾಂಗೋ ದೇಶದೊಳಗೆ ಎಲ್ವಿನೋ ಅನ್ನೋ ಒಂದು ಹುಡುಗಿನಲ್ಲಿ ಬಾವಲಿಗಳನ್ನು ತಿನ್ನೋದ್ರಿಂದ ಉಂಟಾಯಿತು. ಆಮೇಲೆ ನೀಫಾ ಏನಂದ್ರೆ ಹುಟ್ಟಿದ್ದು ಮಲೇಷಿಯಾದೊಳಗೆ. ಇದು ಕೂಡ ಏನಪ್ಪ ಅಂದ್ರೆ ಬಾವಲಿಗಳನ್ನು ತಿನ್ನೋದ್ರಿಂದ ಉಂಟಾಗುತ್ತೆ. ಹಂದಿ ಜ್ವರ H1N1 ಅಂತಂದು ಮೆಕ್ಸಿಕೋದಲ್ಲಿ ಹುಟ್ಟಿತು. ಮೆಕ್ಸಿಕೋ ದೇಶದೊಳಗೆ ಕಂಡು ಬಂತಿದ್ದು ಯಾವುದಪ್ಪ ಅಂತಂದ್ರೆ ಹಂದಿ ಜ್ವರ. ಕೋಳಿ ಜ್ವರ ಇದೆಲ್ಲ ಆ್ಯಕ್ಚುಲಿ ಏನಂದ್ರೆ ಚೈನಾ ಅಂತ ಹೇಳ್ತಾರೆ. ಆದರೆ ಚೈನಾದವ್ರು ಕಂಪ್ಲೇಂಟ್ ಮಾಡಿದ್ರು ಮಾತ್ರ ಹಾಂಗ್ಕಾಂಗ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಹಾಂಗ್ಕಾಂಗ್ ಅಂದ್ರೂ ಒಂದೇ, ಚೈನಾ ಅಂದ್ರೂ ಒಂದೇ. ಅದಂದ್ರೆ ಕೋಳಿ ಜ್ವರ ಅಥವಾ ಹಕ್ಕಿ ಜ್ವರ ಅಂತಂದು ಭಾಳ ಡೇಂಜರಸ್. ಯಾರಂದರೆ ಚೀನಾದವರು. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಚಳಿಗಾಲಕ್ಕೆ ಕೋಳಿ ಜ್ವರವನ್ನು ಸ್ಪ್ರೆಡ್ ಮಾಡಿಸ್ತಾರೆ. ಬೇಸಿಗೆ ಕಾಲದಲ್ಲಿ ಹಂದಿ ಜ್ವರ, ಆಮೇಲೆ ಮಳೆಗಾಲದಲ್ಲಿ ಏನಪ್ಪ ಅಂತಂದರೆ ಡೆಂಗ್ಯೂ ಜ್ವರ. ನೋಡ್ರಿ, ಒಂದೊಂದು ಸೀಸನ್ಗೆ ಒಂದೊಂದು ರೋಗ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಬ್ರಹ್ಮಪುತ್ರ ನದಿ ಮೂಲಕನಾದರೂ ಕಳಿಸ್ತಾರೆ ವೈರಸ್ಗಳನ್ನು, ಇಲ್ಲಾಂದರೆ ಎಲ್ಲಾದರೂ ಬಂದು ನಾಯಿಗಳಲ್ಲಿ ಆಮೇಲೆ ಮಕ್ಕಳಲ್ಲಿ ಅಂದರೆ ಇಂಜೆಕ್ಟ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಹೀಗಾಗಿ ಅತಿ ಅಪಾಯಕಾರಿಯಾಗಿರ್ತಕ್ಕಂಥ ದೇಶಗಳಲ್ಲಿ ಚೈನಾನೂ ಕೂಡ ಒಂದು. ನೆಕ್ಸ್ಟು ಸಸ್ಯ ವೈರಸ್ಗಳು ಬರ್ತಾವೆ. ಅದರೊಳಗೆ ಬಹಳ ಫೇಮಸ್ ಆಗಿರ್ತಕ್ಕಂಥ ವೈರಸ್ ಯಾವುದಂದ್ರೆ TMOV ಅಂತಂದು, ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಅಂತ ಹೇಳ್ತೀವಿ. ತಂಬಾಕಿನ ಗಿಡಗಳಿಗೆ ಅತಿ ಹೆಚ್ಚಿನ ಪ್ರಮಾಣದ ತೊಂದರೆಯನ್ನು ಉಂಟು ಮಾಡುತ್ತೆ. ಯಾವುದಪ್ಪ ಅಂದರೆ TMOV, ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಅಂತ ಹೇಳ್ತೀವಿ. TMOV ಅಂತಂದು ನಮ್ಮಲ್ಲಿ ಅಂತ ಏನು ತೊಂದರೆ ಇಲ್ಲ. ನಮ್ಮಲ್ಲಿ 2 ಪ್ಲೇಸು, ಒಂದು ನಿಪ್ಪಾಣಿ, ಇನ್ನೊಂದು ಮೈಸೂರು. ಇದು ಅತಿ ಹೆಚ್ಚು ತೊಂದರೆ ಮಾಡ್ತಕ್ಕಂಥದ್ದು ಎಲ್ಲಪ್ಪ ಅಂದರೆ ನಮ್ಮ ಭಾರತದ ಅತ್ಯುತ್ತಮವಾಗಿರ್ತಕ್ಕಂಥ ತಂಬಾಕು ಯಾವುದಪ್ಪ ಅಂದರೆ ರಾಜಮಂಡ್ರಿ ಅಂತಂದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ರಾಜಮಂಡ್ರಿ ಅಂತಂದು. ಅಲ್ಲಿ ತೊಂದರೆ ಮಾಡುತ್ತೆ. ಆಮೇಲೆ ಕ್ಯೂಬಾ, ಆಮೇಲೆ ಬ್ರೆಜಿಲ್ ದೇಶದೊಳಗೆ ಡ್ಯಾಮೇಜ್ ಮಾಡುತ್ತೆ. ವರ್ಜೀನಿಯಾ ಅಂತ ಹೇಳ್ತೀವಿ. ಈ ಕಿಂಗು, ಬ್ಲ್ಯಾಕು ಹಿಂಗೆಲ್ಲ ಬರ್ತಾವೆ, 555 ಹಿಂಗೆಲ್ಲ ಬರ್ತಾವೆ. ಅವೆಲ್ಲ ಏನಪ್ಪ ಅಂದ್ರೆ ವರ್ಜೀನಿಯಾ ಅಂತ ಹೇಳ್ತೀವಿ. ಗಣೇಶ್ ಬೀಡಿ ಮಾತ್ರ ರಾಜಮಂಡ್ರಿ, ಆಂಧ್ರ ಪ್ರದೇಶದ್ದು. ಇವಕ್ಕೆಂದರೆ ತೊಂದರೆ ಮಾಡುತ್ತೆ. ನಮ್ಮಲ್ಲಿ 2 ಪ್ಲೇಸ್ನಲ್ಲಿ ತೊಂದರೆ ಮಾಡುತ್ತೆ, ಒಂದು ನಿಪ್ಪಾಣಿ, ಇನ್ನೊಂದೇಂದ್ರೆ ಮೈಸೂರು ಅಂತಂದು. 2 ಪ್ಲೇಸ್ ನಮ್ಮಲ್ಲಿ ತಂಬಾಕನ್ನು ಬೆಳೀತಕ್ಕಂಥವು. ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಅಂತ ಹೇಳ್ತೀವಿ. ಅದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕಾಯಿ ಕೊರಕ ರೋಗ ಅಂತಂದು. ಕಾಯಿ ಕೊರಕ ರೋಗ ನೋಡ್ರಿ, ಇದು ಬದನೆಕಾಯಿಗೆ ಆಮೇಲೆ ಹತ್ತಿಗಳಿಗೆ ಬರುತ್ತೆ. ಬದನೆಕಾಯಿಗಳಿಗೆ ಆಮೇಲೆ ಏನಪ್ಪ ಅಂತಂದರೆ ಹತ್ತಿ ಗಿಡಗಳಿಗೆ ಅತಿ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಕಾಯಿ ಕೊರಕ ರೋಗ. ಬದನೆಕಾಯಿ ಆಮೇಲೆ ಬದನೆಕಾಯಿನಲ್ಲಿ ಹೋಲಾಗ್ಬಿಟ್ಟಿರ್ತಾವೆ, ಹತ್ತಿನಲ್ಲೂ ಕೂಡ ಹೋಲಾಗ್ಬಿಟ್ಟಿರ್ತಾವೆ. ಒಳಗಡೆ ಎಂಟ್ರಿ ಹೊಡಿತಿಲ್ಲ, ಹತ್ತಿನೆಲ್ಲ ತಿಂದ್ಬಿಟ್ಟಿರ್ತೈತಿ. ಮಗ್ಗು ಓಪನ್ ಆಯ್ತಂದ್ರೆ ಬಿಳಿ ಬಣ್ಣದ ಹತ್ತಿ ಇರಬೇಕು, ಹತ್ತಿ ಇರೋದೇ ಇಲ್ಲ. ಆ ರೀತಿ ಸಮಸ್ಯೆ ಮಾಡುತ್ತೆ. ಯಾವುದಪ್ಪ ಅಂದರೆ ಕಾಯಿ ಕೊರಕ ರೋಗ ಅಂತಂದು, ಕಾಯಿ ಕೊರಕ ಅಥವಾ ಬೋಲ್ವರ್ಮ್ ಡಿಸೀಸ್ ಅಂತಂದು. ಇದನ್ನು ತಡಿಲಿಕ್ಕೆ ಏನು ಮಾಡಿಬಿಟ್ರಪ್ಪ ಅಂದ್ರೆ ನಮ್ಮಲ್ಲಿ ವಿಜ್ಞಾನಿಗಳು ಬದನೆ ಆಮೇಲೆ ಹತ್ತಿಯನ್ನು ತೆಗೆದುಹಾಕಿ ಏನು ಮಾಡಿದ್ರು ಅಂದರೆ BT ಬದನೆ ಅಂತ ಮಾಡಿದರು, BT ಹತ್ತಿ ಅಂತ ಮಾಡಿದರು. ಇದರ ಮೇಲೆನೇ ಕ್ವಶನ್ ನೋಡ್ರಿ, PSIನಲ್ಲಿ ಇದರ ಮೇಲೆನೇ ಕ್ವಶನ್. BT ಬದನೆಯಲ್ಲಿ BT ಪದ ಇದನ್ನು ಸೂಚಿಸುತ್ತದೆ. ಫಸ್ಟ್ ಆಪ್ಷನ್ನು ಬಯೋಟೆಕ್ನಾಲಜಿ, ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದರೆ ಬ್ಯಾಸಿಲಸ್ ತುರಿಂಜೆನೆಸಿಸ್ ಅಂತಂದು. ಬ್ಯಾಸಿಲಸ್ ತುರಿಂಜೆನೆಸಿಸ್ ಅಂತ ಹೇಳ್ತೀವಿ. ಬ್ಯಾಸಿಲಸ್ ತುರಿಂಜೆನೆಸಿಸ್ ಅಂತಂದು. ಆನ್ಸರ್ ಯಾವ್ದು ಕೊಡ್ತಾರೆ? KSನಲ್ಲಿ ಕೇಳಿದ್ರು, PSIನಲ್ಲಿ ಕೇಳಿದ್ರು. ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೊಂಡು ಏನು ಮಾಡಿಬಿಟ್ಟಿದ್ರಪ್ಪ ಅಂತಂದರೆ ಏನು ಮಾಡಿದ್ರಂದ್ರೆ ಎಲ್ಲರೂ ಬಯೋಟೆಕ್ನಾಲಜಿ ಅಂತ ಟಿಕ್ ಮಾಡಿದರು. ತಪ್ಪಾಗತ್ತೆ. ಆನ್ಸರ್ ಏನಂದರೆ BT ಬದನೆಯಲ್ಲಿರುವ BT ಪದ ಇದನ್ನು ಸೂಚಿಸುತ್ತದೆ ಅಂದಾಗ ಆನ್ಸರ್ ಏನು ಕೊಡಬೇಕು ಅಂದರೆ ಬ್ಯಾಸಿಲಸ್ ತುರಿಂಜೆನೆಸಿಸ್ ಅಂತ ಕೊಡಬೇಕು. ಬ್ಯಾಸಿಲಸ್ ತುರಿಂಜೆನೆಸಿಸ್. This one is the term that is in BT brinjal mainly denotes the Bacillus thuringiensis. This one is the bacteria.
ಇದನ್ನೇನು ಮಾಡ್ತಾರಂದ್ರೆ ಈ ಒಂದು ಬದನೆ ಬೀಜದೊಳಗೆ ಹತ್ತಿ ಬೀಜದೊಳಗೆ ಒಳಗಡೆ ಸೆಟ್ ಮಾಡಿಬಿಡ್ತಾರೆ. ಇದು ಹೆಂಗೆ ಮೊಳಕೆ ಹೊಡೆದು ಸಸಿಯಾಗಿ ಬೆಳಿತೈತಲ್ಲ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಬ್ಯಾಕ್ಟೀರಿಯಾನು ಕೂಡ ಬೆಳೆದು ಬಿಡುತ್ತೆ. ನೆಕ್ಸ್ಟ್ ಆ ಸಸ್ಯಕ್ಕೆ ಯಾವುದೇ ರೋಗಗಳು ಬರಲಾರ್ದ ಹಾಗೆ ನೋಡ್ಕೊಳ್ಳುತ್ತೆ. ಇದನ್ನೇಂದ್ರೆ ಬಿತ್ತನೆ ಮಾಡಿದರೆ ನೆಕ್ಸ್ಟ್ ನೀವು ಗೊಬ್ಬರ ಹಾಕೋದು ಬೇಕಾಗಿಲ್ಲ, ಎಣ್ಣೆ ಹೊಡೆದು ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಇಳುವರಿ ಕೊಡುತ್ತೆ. ಮಳೆ ಬರಲಿಲ್ಲ ಅಂದ್ರೂ ಕೂಡ ಅತಿ ಹೆಚ್ಚು ಇಳುವರಿ ಕೊಡುತ್ತೆ. ಕರ್ನಾಟಕದಲ್ಲಿ ಭಾಳ ಫೇಮಸ್ ಇದು ಜಿಲ್ಲೆ ಯಾವುದಂದ್ರೆ ಹಾವೇರಿ ಅಂತಂದು. BT ಹತ್ತಿ ಬೆಳೆಯೋದ್ರೊಳಗೆ ಭಾಳ ಎತ್ತಿದ ಕೈ ಇವರು ಹಾವೇರಿ ರೈತರು. BT ಹತ್ತಿ ಅಂತ ಹೇಳ್ತೀವಿ. ಹತ್ತಿಗಷ್ಟೇ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಮಲ್ಲಿ. ಬದನೆಕಾಯಿಗಳಿಗೆ ಪರ್ಮಿಷನ್ ಇಲ್ಲ, ಟೊಮ್ಯಾಟೋಕ್ಕೆ ಪರ್ಮಿಷನ್ ಇಲ್ಲ, ಸಾಸಿವೆಗೆ ಪರ್ಮಿಷನ್ ಇಲ್ಲ, ಸೌತೆಕಾಯಿಗೆ ಏನಪ್ಪ ಅಂದರೆ ಪರ್ಮಿಷನ್ ಇಲ್ಲ. ಅಂದರೆ ಇದರ ಅರ್ಥ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಪರ್ಮಿಷನ್ ಇಲ್ಲ. ನೋಡ್ರಿ, ಇದನ್ನು ಬಿತ್ತನೆ ಮಾಡಿದರೆ ಯಾವುದೇ ರೋಗಗಳು ಬರೋದಿಲ್ಲ, ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ, ನಮ್ಮ ರೈತರಿಗೆ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ, ಭಾರತದಲ್ಲಿ ಆಹಾರದ ಸಮಸ್ಯೆ ಕಡಿಮೆ ಆಗುತ್ತೆ. ಪರ್ಮಿಷನ್ ಕೊಡಬೇಕೋ ಕೊಡಬಾರ್ದು? ಮೋದಿಯವರು ಆಲ್ಮೋಸ್ಟ್ ಆಲ್ ಇಂಡಿಯನ್ ಗೌರ್ಮೆಂಟ್ನವರು ಇದಕ್ಕೆಂದರೆ ಪರ್ಮಿಷನ್ ಕೊಡ್ತಾ ಇಲ್ಲ. ಕಾರಣ ಏನಂದರೆ ಈ ಬ್ಯಾಕ್ಟೀರಿಯಾದ ಹೆದರಿಕೆ, ಯಾವುದಾದ್ರೂ ಬ್ಯಾಸಿಲಸ್ ತುರಿಂಜೆನ್ಸಿಸ್. ಈ ಬದನೆಕಾಯಿಗಳನ್ನು, ಟೊಮ್ಯಾಟೋಗಳನ್ನು, ಸೌತೆಕಾಯಿಗಳನ್ನು, ಕುಂಬಳಕಾಯಿಗಳನ್ನು ತಿಂದ ಮೇಲೆ ಒಳಗಡೆ ಹೋಗಿ ನಮ್ಮಲ್ಲಿ DNA ರಚನೆಯನ್ನು ಚೇಂಜ್ ಮಾಡುತ್ತೆ ಅನ್ನೋ ಒಂದು ಹೆದರಿಕೆ. DNA ರಚನೆಯನ್ನು ಚೇಂಜ್ ಮಾಡ್ತಕ್ಕಂಥ ಒಂದು ಹೆದರಿಕೆ ಇರೋದ್ರಿಂದ ಇದನ್ನು ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಬೆಳೀಲಿಕ್ಕೆ ಕೊಟ್ಟಿದ್ದಾರೆ. BT ಹತ್ತಿ ತಿನ್ನಂಗಿಲ್ಲಲ್ಲ, ಅವನ್ನ ಬೆಳಿಬೋದು, ಅದನ್ನು ಯೂಸ್ ಮಾಡ್ಕೋಬೋದು. ಆದರೆ ಬದನೆಕಾಯಿ ಇಲ್ಲ, ಟೊಮ್ಯಾಟೊ ಇಲ್ಲ, ಸಾಸಿವೆ ಇಲ್ಲ, ಸೌತೆಕಾಯಿ ಇಲ್ಲ, ತಿಂತಕ್ಕಂಥ ಫುಡ್ಗಿಲ್ಲ. ಆಮೇಲೆ ಇದ್ರ ಓನರ್ಶಿಪ್ಪು, ಇದರದ್ದು ಕಂಪ್ಲೀಟ್ ಓನರ್ ಯಾರಪ್ಪ ಅಂತಂದರೆ ಈ ಒಂದು BT ತಂತ್ರಜ್ಞಾನದ ಓನರ್ ಯಾರಪ್ಪ ಅಂದ್ರೆ ಅಮೆರಿಕದವರು. ಈ BT ತಂತ್ರಜ್ಞಾನದ ಓನರ್ ಯಾರಂದ್ರೆ, ಮಾಲಕರು ಯಾರಪ್ಪ ಅಂತಂದ್ರೆ ಅಮೆರಿಕದವ್ರು. ಎಲ್ಲ ಲಾಭ ಆಗೋದು ಇವ್ರಿಗೆ. ಯಾರಿಗಂದ್ರೆ ಅಮೆರಿಕದವ್ರಿಗೆ. ಜೂನ್ ತಿಂಗಳು ಬಂತು ಅಂದ್ಕೊಳ್ಳೆ ಶೇಂಗಾ ಬಿತ್ತನೆ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ನಾವು ಯಾವ ದೇಶಕ್ಕೆ ಹೋಗಿ ಶೇಂಗಾ ಬೀಜಗಳನ್ನು ತೊಗೊಂಬರ್ಬೇಕಾಗತ್ತಂದ್ರೆ ಅಮೆರಿಕಕ್ಕೆ ಹೋಗಿ ತೊಗೊಂಬರ್ಬೇಕಾಗತ್ತೆ. ಕಂಪ್ಲೀಟಾಗಿ ನಮ್ಮ ರೈತರು ಬೀಜಗಳ ಮೇಲೆ ಯಾವ ದೇಶದ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅಮೆರಿಕದ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಮೋದಿ ಬೇಡ ಅಂತಾರೆ. ನಮ್ಮ ಜುಟ್ಟು ಅವ್ರ ಕೈಯಾಗ ಯಾಕೆ ಕೊಡೋದ್ರಿ? ಬೇಡ, ನಮ್ಮ ರೈತರು ಬೆಳೀತಾರೆ, ತಾವ ಬೆಳೀತಾರೆ ಶೇಂಗಾ. ಮಳೆಗಾಲದಲ್ಲಿ ಅವನ್ನೇ ಚೆನ್ನಾಗಿ ಏನಂದ್ರೆ ಒಣಗಿಸ್ಕೊಳ್ತಾರೆ. ಮತ್ತೆಂದರೆ ಬೇಸಿಗೆಗೆ ನೀರಾವರಿಗೆ ಏನಪ್ಪ ಅಂತಂದ್ರೆ ಅವ ಶೇಂಗಾ ಯೂಸ್ ಮಾಡ್ತಾರೆ. ಇಲ್ಲಾಂದ್ರೆ ಮುಗಿದೋಯ್ತು. ಶೇಂಗಾಕ್ಕೆ ಅಮೆರಿಕಕ್ಕೆ ಹೋಗ್ಬೇಕು, ಕಡಲೆಗೆ ಅಮೆರಿಕಕ್ಕೆ ಹೋಗ್ಬೇಕು, ಹೆಸರಿಗೆ ಅಮೆರಿಕಕ್ಕೆ ಹೋಗ್ಬೇಕು, ರಾಗಿಗೆ ಅಮೆರಿಕಕ್ಕೆ ಹೋಗ್ಬೇಕು. ಹೀಗಾಗಿ ಕಂಪ್ಲೀಟಾಗಿ ಓನರ್ ಇವರೇ ಇದ್ದಾರೆ, ಲಾಭನೂ ಇವ್ರಿಗೆ. ಅಮೆರಿಕದವ್ರು ಬಂದು ಅವಾಗವಾಗ ರಿಕ್ವೆಸ್ಟ್ ಮಾಡ್ತಾರೆ, ಮೋದಿಯವರ ಪರ್ಮಿಷನ್ ಕೊಟ್ಬಿಡ್ರಿ ಇದಕ್ಕೆ. ಮೋದಿ ಇಲ್ಲ, ಬೇಡ, ನಾವು ತಿಂದ್ರೆ ಜವಾರಿನೇ ತಿಂತೀವಿ, ಇಂಥವು ಡೂಪ್ಲಿಕೇಟ್ ತಿನ್ನಂಗೆ ಇಲ್ಲ ಅಂತಾರೆ. ಬಹಳ ದೊಡ್ಡ ಸಮಸ್ಯೆ ಯಾರ್ದಂದ್ರೆ ಅಮೆರಿಕದವ್ರದ್ದು. ಇದನ್ನೆಲ್ಲರಿಗೂ ಏನಂದರೆ ಓನರ್ಶಿಪ್ಪನ್ನು ಬಿಟ್ಕೊಡ್ಬೇಕು, ಪೇಟೆಂಟನ್ನು ಬಿಟ್ಕೊಡ್ಬೇಕು, ಲಾಭ ಆಗುತ್ತೆ. ನೋಡ್ರಿ, ಕಂಡಿಡಿದವರು ಅಮೆರಿಕದವರು. ಪ್ರಯೋಗ ಮಾಡಿದ್ದು BT ಹತ್ತಿಯ ಮೊದಲ ಪ್ರಯೋಗ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಕಂಡು ಹಿಡಿದವರು ಅವರು, ಸತ್ತೋರು ನಾವು. ನೋಡ್ರಿ, ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಏನಾದ್ರೆ ಪ್ರಯೋಗ ಮಾಡಿದ್ರಿ ಇದನ್ನು, ಯಾವುದನ್ನಂದ್ರೆ BT ಹತ್ತಿಯನ್ನು ಕಂಡುಹಿಡಿದವರು ಅಮೆರಿಕದವರು. ನೋಡ್ರಿ, ಪ್ರಯೋಗ ಆಗಿದ್ದೆ ಅಂದರೆ ಧಾರವಾಡದೊಳಗೆ ನುಜಿತಾನೆ ವಟವಾರಿ ಅಂತ ಹೇಳ್ತೀವಿ. ನುಜಿತಾನೆ ವಟವಾರಿ ಇದನ್ನು ಕಂಡುಹಿಡಿದವನು. ನೋಡ್ರಿ, ಇದನ್ನು ಬಿಟ್ಟು ಕೊಡ್ತಾ ಇಲ್ಲ ಅಮೆರಿಕಾದವರು. ಕ್ವಶನ್ಸ್ ಕೇಳ್ತಾರೆ PSIನಲ್ಲಿ. ಜಗತ್ತಿನ ಮೊದಲ BT ಆಹಾರ ಅಂದ್ಕೂಡೇನ BT ಟೊಮ್ಯಾಟೊ ಅಂತ ಕೊಡಬೇಕು. ಜಗತ್ತಿನ ಮೊದಲ BT ಆಹಾರ ಅಂದ್ಕೊಳ್ಳೇನೆ BT ಟೊಮ್ಯಾಟೊ ಅಂತ ಕೊಡಬೇಕು. ಜಗತ್ತಿನ ಮೊದಲ BT ಬೆಳೆ ಅಂದ್ಕೊಳ್ಳೇನೆ ಏನಂದ್ರೆ BT ಹತ್ತಿ ಅಂತ ಕೊಡಬೇಕು. ಭಾರತದಲ್ಲಿ ವಿವಾದಕ್ಕೆ ಕಾರಣವಾದ ಆಹಾರ ಅಂದಾಗ, BT ಸಾಸಿವೆ ಅಂತ ಕೊಡಬೇಕು. BT ಸಾಸಿವೆ ನೋಡ್ರಿ, ಕಂಟಿನ್ಯೂಸ್ ಆಗಿ ಏನಂದ್ರೆ ಕ್ವಶನ್ಸ್ ಏನಂದ್ರೆ ರೈಸ್ ಆಗ್ತಾ ಇರ್ತಾವೆ ಇವುಗಳ ಮೇಲೆ. ನೋಡ್ರಿ, ನೆಂಟಿನಲ್ಲಿ ಇಟ್ಕೊಳ್ತಾ ಇರಬೇಕು. ಇದಾದ ಮೇಲೆ ಏನಪ್ಪ ಅಂದ್ರೆ ಇದೇ ರೀತಿ ವೈರಸ್ನಿಂದ ಉಂಟಾಗ್ತಕ್ಕಂಥವು ಏನಂದ್ರೆ ರೋಗಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಯಾವುದಂದ್ರೆ ಟೊಮ್ಯಾಟೊ ಸ್ಪಾಟೆಡ್ ಡಿಸೀಸ್ ಅಂತ ಹೇಳ್ತೀವಿ.
ಟೊಮ್ಯಾಟೊ ಸ್ಪಾಟೆಡ್ ಡಿಸೀಸ್ ಅಥವಾ ಚುಕ್ಕಿ ರೋಗ ಅಂತ ಹೇಳ್ತಾರೆ. ಟೊಮ್ಯಾಟೊಗಳ ಮೇಲೆ ಅಂದರೆ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಅಲ್ಲಲ್ಲಿ ಚುಕ್ಕಿಗಳು ಮೂಡ್ತಾವು. ಅದನ್ನೇ ಟೊಮ್ಯಾಟೊ ಸ್ಪಾಟೆಡ್ ಡಿಸೀಸ್ ಅಂತ ಹೇಳ್ತೀವಿ. ರಸ್ಟ್ ಡಿಸೀಸ್ ಅಂತ ಬರ್ತವೆ. ಹೀಗೆಲ್ಲ ಏನಂದರೆ ಸಸ್ಯ ವೈರಸ್ನಿಂದ ಸಮಸ್ಯೆ ಉಂಟಾಗುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದ್ರೆ ನೋಡ್ರಿ ಪ್ರೊಟಿಸ್ಟಾ ಅಂತ ಹೇಳ್ತೀವಿ. ಪ್ರೊಟಿಸ್ಟಾ ಅಂತಂದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಅಂದರೆ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಗ್ರೂಪ್ ಇದು. ಯಾವುದಪ್ಪ ಅಂತಂದರೆ ಪ್ರೊಟಿಸ್ಟಾ ಅಂತ ಹೇಳ್ತೀವಿ. ಈ ಪ್ರೊಟಿಸ್ಟಾ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಈ ವೈರಸ್ನಲ್ಲಿ ಇನ್ನೂ ಒಂದು ಹೆಸರಿತ್ತು. ಆ ಹೆಸರಿನ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಹೆಸರು ಯಾವುದಪ್ಪ ಅಂತಂದರೆ ಬ್ಯಾಕ್ಟೀರಿಯೋಫೇಜ್ ಅಂತಂದು. ಬ್ಯಾಕ್ಟೀರಿಯಾಗಳನ್ನು ತಿಂದು ಬದುಕುವ ವೈರಸ್ಗಳಿಗೆ ನೋಡ್ರಿ ಬಹಳ ಸಿಂಪಲ್ ಇದೆ ಡೆಫಿನಿಷನ್ನು. ಬ್ಯಾಕ್ಟೀರಿಯಾಗಳನ್ನು ತಿಂದು ಬದುಕುವ ವೈರಸ್ಗಳಿಗೆ ನಾವೇನಂತ ಹೇಳ್ತೀವಿ ಅಂದರೆ ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯೋಫೇಜಸ್ ಬಹಳ ಸ್ಟ್ರಾಂಗ್ ಇದು. ಯಾವುದಪ್ಪ ಅಂತಂದ್ರೆ ವೈರಸ್. ಈ ಬ್ಯಾಕ್ಟೀರಿಯಾ ನೋಡ್ರಿ ಕ್ಲೋಸ್ ಫ್ರೆಂಡ್ ಇದು. ಅದನ್ನು ತಿನ್ನುತ್ತೆ. ಆಮೇಲೆ ನಮ್ಮನ್ನು ಕೂಡ ತಿನ್ನುತ್ತೆ, ಪ್ರಾಣಿಗಳನ್ನು ಕೂಡ ತಿನ್ನುತ್ತೆ, ಸಸ್ಯಗಳನ್ನು ಕೂಡ ತಿನ್ನುತ್ತೆ, ಶಿಲೀಂಧ್ರಗಳನ್ನು ಕೂಡ ತಿನ್ನುತ್ತೆ. ಅದ್ರ ಕ್ಲೋಸ್ ಫ್ರೆಂಡ್ ಬ್ಯಾಕ್ಟೀರಿಯಾಗಳನ್ನು ತಿಂದು ಬದುಕುವ ವೈರಸ್ಗಳಿಗೆ ನಾವೇನಂತ ಹೇಳ್ತೀವಿ ಅಂದರೆ ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಎಕ್ಸಾಂಪಲ್ ಕೊಡ್ಬೋದು ನೀವು. ಯಾವ್ಯಾವ ಅಂದರೆ H1N1 ಎಕ್ಸಾಂಪಲ್ ಕೊಡ್ಬೋದು, H5N1 ಎಕ್ಸಾಂಪಲ್ ಕೊಡ್ಬೋದು. ಆಮೇಲೆ ಏನಪ್ಪ ಅಂತಂದರೆ HIV ಎಕ್ಸಾಂಪಲ್ ಕೊಡ್ಬೋದು. ಆಮೇಲೆ ಕರೋನಾ ವೈರಸ್ಸನ್ನು ಕೂಡ ಏನಪ್ಪ ಅಂದರೆ ಎಕ್ಸಾಂಪಲ್ ಕೊಡ್ಬೋದು. ಬ್ಯಾಕ್ಟೀರಿಯಾಗಳನ್ನು ತಿಂದು ಬದುಕ್ತಕ್ಕಂಥ ವೈರಸ್ಗಳಿಗೆ ನಾವೇನಂತ ಹೇಳ್ತೀವಿ ಅಂದರೆ ಬ್ಯಾಕ್ಟೀರಿಯೋಫೇಜಸ್ ಅಂತ ಹೇಳ್ತೀವಿ. ಇದರ ಒಂದು ಮುಂದುವರೆದಿರ್ತಕ್ಕಂಥ ಭಾಗ ಈಗ ಪ್ರಸ್ತುತವಾಗಿ ಬಂದಿರತಕ್ಕಂಥದ್ದು ಪ್ರಿಯಾನ್ಸ್ ಅಂತಂದು. ವೈರಸ್ನ ಮುಂದುವರೆದ ಭಾಗವನ್ನು ಪ್ರಿಯಾನ್ಸ್ ಎನ್ನಲಾಗುತ್ತದೆ. 6 ತಿಂಗಳಿಗೊಮ್ಮೆ ತನ್ನ ರೂಪವನ್ನು ಚೇಂಜ್ ಮಾಡಿಕೊಳ್ಳುತ್ತೆ ಅಂತ ಒಂದು ವೈರಸ್ಗಳಿಗೆ ನಾವೇನಂತ ಹೇಳ್ತೀವಿ ಅಂದರೆ ಪ್ರಿಯಾನ್ಸ್ ಅಂತ ಹೇಳ್ತೀವಿ. ಯಾವುದೇ ಔಷಧಿಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ. 100% ಹೇಳಿದ್ರೆ ಕೆಲಸ ಮಾಡೋದಿಲ್ಲ. ಸುಮ್ಕೆ ಒಂದು 4 ಅಥವಾ 5% ಅಥವಾ 10% ಗೊತ್ತಲ್ಲ, ನಮ್ಮಲ್ಲಿ ಕೋವ್ಯಾಕ್ಸಿನ್ ಇದೆಯಲ್ಲ ಔಷಧಿ 70% ಕೆಲಸ ಮಾಡೈತಿ. ಅದು ಏನಂದರೆ 75% ಕೆಲಸ ಮಾಡೈತಿ. ಯಾವುದು ಕೋವಿಶೀಲ್ಡ್ 100% ಕೆಲಸ ಮಾಡೇ ಇಲ್ಲ. ನೋಡ್ರಿ, ನಿರಂತರವಾಗಿ ಪರಿವರ್ತನೆಯಾಗುವ ಮತ್ತು ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಆಕ್ರಮಿಸುವ ಒಂದು ವೈರಸ್ಗಳ ಗುಂಪಿಗೆ ನಾವೇನಾದ್ರೆ ಪ್ರಿಯಾನ್ಸ್ ಅಂತ ಹೇಳ್ತೀವಿ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದೇ ಔಷಧಿ ಇರೋದಿಲ್ಲ. ಈಗ ನೋಡ್ರಿ, ಜ್ವರ ಬಂತಂದ್ರೆ ಡೋಲೋ 650 ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಿಗೆ ಜ್ವರ ಬಂತಪ್ಪ ಅಂತಂದರೆ ಸಿನಾರೆಸ್ಟ್ ಅಂತ ಹೇಳ್ತೀವಿ. ಆದರೆ ಈ ವೈರಸ್ಗಳಿಗೆ ಒಂದೇ ಔಷಧಿ ಇರೋದಿಲ್ಲ. ಔಷಧಿಗಳನ್ನು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡಬೇಕಾಗತ್ತೆ. ಅದನ್ನೆಂದರೆ ಪ್ರಿಯಾನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ಬರ್ತಕ್ಕಂಥದ್ದು ಪ್ರೊಟಿಸ್ಟಾ ಅಂತದ್ದು. ಭೂಮಿಯ ಮೇಲೆ ಮೊದಲು ಕಂಡು ಬಂದ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂತಂದರೆ ಪ್ರೊಟಿಸ್ಟಾ ಅಂತನಾದರೂ ಹೇಳ್ತೀವಿ, ಇಲ್ಲ ಅಂದರೆ ಪ್ರೋಟೋಜುವಾ ಅಂತನಾದರೂ ಹೇಳ್ತೀವಿ. ಭೂಮಿಯ ಮೇಲೆ ಮೊದಲು ಕಂಡು ಬಂದ ಪ್ರಾಣಿಗಳ ಗುಂಪು. ನೋಡ್ರಿ, ಮೊದಲು ಕಂಡು ಬಂದ ಪ್ರಾಣಿಗಳ ಗುಂಪು. ಇದಕ್ಕಿಂತ ಮುಂಚೆ ಇತ್ತಲ್ಲ ಮೊನೇರಾ, ಮೊದಲು ಕಂಡು ಬಂದ ಜೀವಿಗಳ ಗುಂಪು. ಇದು ಪ್ರಾಣಿಗಳ ಗುಂಪು. ಇಲ್ಲೇ ಇದೆ ನೋಡ್ರಿ. ಪ್ರೋಟೋ ಅಂದರೆ ಮೊದಲು, ಜುವಾ ಅಂದರೆ ಪ್ರಾಣಿ. ಭೂಮಿಯ ಮೇಲೆ ಮೊದಲು ಕಂಡು ಬಂದಿರತಕ್ಕಂಥ ಪ್ರಾಣಿಗಳ ಗುಂಪು ಇದು. ಯಾವುದಪ್ಪ ಅಂತಂದರೆ ಅಮೀಬಾ ಅಂತ ಬರುತ್ತೆ, ಯುಗ್ಲಿನಾ ಅಂತ ಬರುತ್ತೆ. ಆಮೇಲೆ ಏನಪ್ಪ ಅಂದರೆ ಪ್ಯಾರಾಮೀಸಿಯಂ ಅಂತ ಬರುತ್ತೆ. ಪ್ಯಾರಾಮೀಸಿಯಂ ಅಂತ ಬರುತ್ತೆ. ನೋಡ್ರಿ, ಭೂಮಿಯ ಮೇಲೆ ಮೊದಲು ಕಂಡು ಬಂದಿರತಕ್ಕಂಥ ಜೀವಿಗಳ ಗುಂಪಿದು. ಇವುಗಳನ್ನು ಪ್ರೋಟೋಜುವಾಗಳು ಅಂತ ಹೇಳ್ತೀವಿ. ಪ್ರೋಟೋಜುವಾಗಳು ಅಂತಂದು. ಸಮ್ಟೈಮ್ಸ್ ದೀಸ್ ಆರ್ ಆಲ್ಸೋ ನೋಡೆಡ್ ಆಸ್ ಯೂಕ್ಯಾರಿಯೋಟ್ಸ್ ಅಂತಲೂ ಕೂಡ ಹೇಳ್ತೀವಿ ಇವುಗಳನ್ನು.
ಕೋಶ ಕೇಂದ್ರ ಪೊರೆಯನ್ನು ಹೊಂದಿರುವ ಜೀವಿಗಳ ಗುಂಪಿಗೆ ಯೂಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಕೋಶ ಕೇಂದ್ರ ಪೊರೆಯನ್ನು ಹೊಂದಿರತಕ್ಕಂಥ ಜೀವಿಗಳ ಗುಂಪಿಗೆ ಯೂಕ್ಯಾರಿಯೋಟ್ಸ್ ಅಂತ ಹೇಳಿದರೆ, ಕೋಶ ಕೇಂದ್ರ ಪೊರೆಯನ್ನು ಹೊಂದಿರಲಾರದ ಜೀವಿಗಳ ಗುಂಪಿಗೆ ಪ್ರೋಕ್ಯಾರಿಯೋಟ್ಸ್ ಎನ್ನಲಾಗುತ್ತದೆ. ಯಾವುದೇ ಒಂದು ಜೀವಕೋಶ ಇತ್ತಂದ್ರೆ ಮಧ್ಯದೊಳಗೆ ಕೋಶ ಕೇಂದ್ರ ಇರಬೇಕು, ಕೋಶ ಕೇಂದ್ರ ಪೊರೆ ಇರಬೇಕು. ಹೇಳ್ತೀನಲ್ಲ, ಅಕಸ್ಮಾತ್ ಏನಾದ್ರೆ ಕೋಶ ಕೇಂದ್ರ ಪೊರೆ ಇರಲಿಲ್ಲ ಅಂದ್ರೆ ಅದನ್ನೇನಂತ ಹೇಳ್ತೀವಿ ಅಂದ್ರೆ ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಕೋಶ ಕೇಂದ್ರ ಪೊರೆಯನ್ನು ಹೊಂದಿರುವ ಜೀವಿಗಳ ಗುಂಪಿಗೆ ಯೂಕ್ಯಾರಿಯೋಟ್ಸ್. Nucleated cells are also noted as eukaryotes. Enucleated cells are also noted as prokaryotes. ಕೋಶ ಕೇಂದ್ರ ಪೊರೆಯನ್ನು ಹೊಂದಿರಲಾರದ ಜೀವಿಗಳ ಗುಂಪಿಗೆ ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಯೂಕ್ಯಾರಿಯೋಟ್ಸ್ ಆಗ್ತವೆ. ಮೊನೆರಾ ಗುಂಪಿದೆಯಲ್ಲ, ಪ್ರೋಕ್ಯಾರಿಯೋಟ್ಸ್ ಆಗುತ್ತೆ. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದ್ರೆ ಅಮೀಬಾ ಅಂತ ಒಂದು ನಿರ್ದಿಷ್ಟವಾದ ಆಕೃತಿ ಮತ್ತು ರಚನೆಯನ್ನು ಹೊಂದಿರಲಾರದ ಜೀವಿ ಇದಾಗಿದೆ. ಯಾವುದಪ್ಪ ಅಂದರೆ ಅಮೀಬಾ. ನಿರ್ದಿಷ್ಟವಾದ ಆಕೃತಿ ಮತ್ತು ರಚನೆಯನ್ನು ಹೊಂದಿರಲಾರದಂಥ ಜೀವಿ ಇದು ಯಾವುದಂದ್ರೆ ಅಮೀಬಾ ಅಂತಂದು. ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಿರತಕ್ಕಂಥ ಜೀವಿ. ಇದರೊಳಗಿರ್ತಕ್ಕಂಥ ಚಲನಾಂಗಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಮಿಥ್ಯಾಪಾದಗಳು. Pseudopoda ಅಂತಂದು. These mainly moves with the help of pseudopoda. These are the organisms, there is no definite shape and structure. ನಿರ್ದಿಷ್ಟವಾದ ಆಕೃತಿ ಮತ್ತು ರಚನೆಗಳಿರೋದಿಲ್ಲ. ಮಿಥ್ಯ ಅಂದರೆ ಸುಳ್ಳು ಪಾದಗಳು. ಇದನ್ನು ಮೊದಲನೇ ಕಾಲು ಅಂತ ಹೇಳ್ತೀವಿ, ಇದನ್ನು ಎರಡನೇ ಕಾಲು, ಈ ಕಡೆ ಇದರ ಮೂರನೇ ಕಾಲು ಏನಿದ್ರೆ ಫಾರ್ಮೇಷನ್ ಆಗ್ತಾ ಇರ್ತೈತಿ. ಮಿಥ್ಯಾ ಪಾದಗಳನ್ನು ಹೊಂದಿರುತ್ತೆ. ಬೈನರಿ ಫಿಷನ್ ಇರುತ್ತೆ ಇದರೊಳಗಡೆ. ಯಾವಾಗ ಬೇಕಲ್ಲ ಅವಾಗ ಏನಾದರೂ ತಗ್ಗಾಗಿ ಏನಪ್ಪ ಅಂದರೆ ದೇಹವನ್ನು ಎರಡು ಪೀಸಾಗಿ ಕಟ್ ಮಾಡ್ಕೊಂಡ್ಬಿಡುತ್ತೆ. ಅದನ್ನು ಬೈನರಿ ಫಿಷನ್ ಅಂತ ಹೇಳ್ತೀವಿ. ಅಂತಂದು ಮಿಥ್ಯಾಪಾದಗಳಿಂದ ಚಲಿಸುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯೂಗ್ಲೀನಾ ಅಂತಂದು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಜೀವಿ ಇದು. ಯಾವುದಪ್ಪ ಅಂದರೆ ಯೂಗ್ಲೀನಾ ಅಂತಂದು. ದಿಸ್ ಒನ್ ಮೇನ್ಲಿ ಮೂವ್ಸ್ ವಿತ್ ದ ಹೆಲ್ಪ್ ಆಫ್ ಫ್ಲಜಲ ಅಂತ ಹೇಳ್ತೀವಿ. ಅಂತಂದು ನೋಡ್ರಿ, ಫ್ಲಜಲಾಗಳ ಸಹಾಯದಿಂದ ಚಲಿಸ್ತಾ ಇರ್ತೈತಿ ಇದು. ಯಾವುದಪ್ಪ ಅಂತಂದರೆ ಯೂಗ್ಲಿನಾ ಅಂತಂದು ಕಶಾಂಗ ಅಂತ ಹೇಳ್ತೀವಿ. ಕನ್ನಡದೊಳಗೆ ಏನಂದರೆ ಕಶಾಂಗ ಅಂತ ಹೇಳ್ತೀವಿ. ಕ್ವಶನ್ ಕೇಳ್ತಾ ಇರ್ತಾರೆ, ಯೂಗ್ಲಿನಾ ಇದರ ಮೂಲಕ ಚಲಿಸುತ್ತದೆ, ಅದೇನಪ್ಪ ಅಂದರೆ ಕಶಾಂಗಗಳ ಮೂಲಕ. ಅಮೀಬಾ ಇದರ ಮೂಲಕ ಚಲಿಸುತ್ತದೆ. ಮಿಥ್ಯಾಪಾದ ಅಂತಂದು ಒಂದು ಎಕ್ಸ್ಟ್ರಾ ಕ್ವಶನ್ PSIನಲ್ಲಿ ಕೇಳ್ತಾರೆ. ಈ ಜೀವಿಯನ್ನು ಸಸ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧಿ ಎನ್ನಲಾಗುತ್ತದೆ. ನಮ್ಮಲ್ಲಿ ಕೆಲವೊಂದಿಷ್ಟು ಜನ ವಿಜ್ಞಾನಿಗಳು ಇದನ್ನು ಸಸ್ಯ ಅಂತ ವಾದ ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ವಿಜ್ಞಾನಿಗಳು ಪ್ರಾಣಿ ಅಂತ ವಾದ ಮಾಡ್ತಾರೆ. ಯಾಕೆ ಇದನ್ನು ಸಸ್ಯ ಅಂತ ವಾದ ಮಾಡ್ತಾರೆ ಅಂದರೆ ಇದರ ದೇಹದ ತುಂಬೆಲ್ಲ ಪತ್ರಹರಿತ್ ಕಂಡು ಬರುತ್ತೆ. ಪತ್ರಹರಿತ್ತನ್ನು ಹೊಂದಿರೋದ್ರಿಂದ ಕೆಲವೊಂದಿಷ್ಟು ಜನ ವಿಜ್ಞಾನಿಗಳು ಸಸ್ಯ ಅಂತ ಹೇಳಿದರೆ, ಇನ್ನು ಕೆಲವೊಂದಿಷ್ಟು ಜನ ವಿಜ್ಞಾನಿಗಳು ಇದನ್ನು ಪ್ರಾಣಿ ಅಂತ ಹೇಳ್ತಾರೆ. ಕಾರಣ ಅಂದರೆ ಚಲನಾಂಗ ಇದೆ. ಕಶಾಂಗ ಅಂತ ಹೇಳ್ತೀವಿ, ಅಂತಂದು. ಹೀಗಾಗಿ ಇದೇನಾದ್ರೂ ನೀರಿನಲ್ಲಿ ಇತ್ತಪ್ಪ ಅಂದರೆ ಆಜುಬಾಜು ಏನಂದ್ರೆ ಅಮೀಬಾ ಇತ್ತಂದ್ರೆ ಬಿಡೋದೇ ಇಲ್ಲ, ಇದರ ಮೇಲೆ ಆಕ್ರಮಣ ಮಾಡಿ ಇದನ್ನು ತಿಂದು ಹಾಕ್ಬಿಡುತ್ತೆ. ಇಲ್ಲಾಂದ್ರೆ ಅಮೀಬಾದ ಬ್ರದರ್ ಇರ್ತಾನೆ, ಯಾರಂದ್ರೆ ಎಂಟಮೀಬಾ ಅಂತಂದು, ಅದನ್ನಾದರೂ ತಿಂದು ಹಾಕುತ್ತೆ. ಇಲ್ಲ ಅಂದ್ರೆ ಏನಪ್ಪ ಅಂದರೆ ಪ್ಯಾರಾಮೀಸಿಯಂ ಇರುತ್ತೆ. ಈ ಪ್ಯಾರಾಮೀಸಿಯಂನು ಕೂಡ ಏನಂದ್ರೆ ತಿಂದು ಹಾಕಿಬಿಡುತ್ತೆ. ಬೇರೆ ಜೀವಿಗಳನ್ನು ತಿನ್ನೋದ್ರಿಂದ ನಮ್ಮಲ್ಲಿ ವಿಜ್ಞಾನಿಗಳು ಇದನ್ನು ಪ್ರಾಣಿ ಅಂತ ಹೇಳ್ತಾರೆ. ಪತ್ರಹರಿತನ್ನು ಹೊಂದಿರೋದ್ರಿಂದ ಸಸ್ಯ ಅಂತ ಹೇಳ್ತಾರೆ. ನಮಗೆ PSIನಲ್ಲಿ ಕ್ವಶನ್ನು, ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವ ಜೀವಿ ಇದಾಗಿದೆ, ಯಾವುದಂದ್ರೆ ಪ್ರಾಣಿ ಇದಾಗಿದೆ. ಅದು ಯಾವುದಪ್ಪ ಅಂದರೆ ಯುಗ್ಲಿನಾ ಅಂತಂದು. ಪ್ರಾಣಿಯಾಗಿದ್ದುಕೊಂಡು ಆಹಾರವನ್ನು ತಯಾರು ಮಾಡುತ್ತೆ. ಹೀಗಾಗಿ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಕ್ವಶನ್ ಇದ್ರ ಮೇಲೆ ಅರೈಸ್ ಮಾಡ್ತಾ ಇರ್ತಾರೆ, ಹುಷಾರಾಗಿರಬೇಕು. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಪ್ಯಾರಾಮೀಸಿಯಂ ಅಂತ ಹೇಳ್ತೀವಿ. ಪ್ಯಾರಾಮೀಸಿಯಂನಲ್ಲಿರುವ ಚಲನಾಂಗಗಳನ್ನು ಲೋಮಾಂಗಗಳು ಅಥವಾ ಸೀಲಿಯಾ ಎನ್ನಲಾಗುತ್ತದೆ. ದಿಸ್ ಒನ್ ಮೇನ್ಲಿ ಮೂವ್ಸ್ ವಿತ್ ದ ಹೆಲ್ಪ್ ಆಫ್ ಸೀಲಿಯಾ. ಲೋಮಾಂಗ ಅಂತ ಹೇಳ್ತೀವಿ. ಲೋಮಾಂಗಗಳ ಸಹಾಯದಿಂದ ಚಲಿಸುತ್ತೆ. ಯಾವುದಪ್ಪ ಅಂತಂದರೆ ಪ್ಯಾರಾಮೀಸಿಯಂ ಅಂತಂದು. ನಮಗೆ PSIನಲ್ಲಿ ಹೈಲೈಟ್ ಮಾಡೋದೇ 3 ಪದಗಳು.
ಅದರೊಳಗೆ ಮೊದಲೇದು ಯಾವುದು ಅಂದರೆ ಲೋಮಾಂಗ, ಇಲ್ಲ ಅಂದರೆ ಕಷಾಂಗ, ಇಲ್ಲ ಅಂದರೆ ಮಿಥ್ಯಾಪಾದ. ಈ 3 ಪದಗಳನ್ನು ಕೇಳಲಿಲ್ಲ ಅಂದರೆ ಈ ಇಂಗ್ಲಿಷ್ ಪದಗಳನ್ನು ಕೇಳ್ತಾನೆ. ಪ್ಯಾರಾಮೀಸಿಯಂ ಇದರ ಸಹಾಯದಿಂದ ಚಲಿಸುತ್ತದೆ ಅಂದಾಗ ಸೀಲಿಯಾ ಅಂತ ಹೇಳಬೇಕು. ಅದೇ ರೀತಿ ಯುಗ್ಲಿನಾ ಅಂದಾಗ ಫ್ಲಜಲಾ ಅಂತ ಹೇಳಬೇಕು. ಅದೇ ರೀತಿ ಏನಪ್ಪ ಅಂತಂದರೆ ಅಮೀಬಾ ಅಂದಾಗ ಸ್ಯೂಡೋಪೋಡಾ ಅಂತ ಹೇಳಬೇಕು. ಸ್ಯೂಡೋಪೋಡಾ ಅಂತಂದ್ರೆ ನೋಡ್ರಿ 3 ಪದಗಳ ಮೇಲೆ ಕ್ವಶನ್ಸನ್ನು ಅರೈಸ್ ಮಾಡ್ತಾ ಇರ್ತಾನೆ. ಹೀಗಾಗಿ ಬಹಳ ಹುಷಾರಾಗಿರಬೇಕು. ಇದಾದ ಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದರೆ ಶಿಲೀಂಧ್ರಗಳು ಅಂತ ಹೇಳ್ತೀವಿ. ಶಿಲೀಂಧ್ರಗಳು ಫಂಗೈ ಅಂತ ಹೇಳ್ತೀವಿ. ಏನಂದರೆ ಇಂಗ್ಲೀಷ್ನಲ್ಲಿ ಫಂಗೈ, ಕನ್ನಡದಲ್ಲಿ ಅಂದರೆ ಶಿಲೀಂಧ್ರ. ಕೆಲವೊಂದು ಟೈಮ್ ಏನಂದರೆ ಮೈಕೋಟಾ ಅಂತ ಹೇಳ್ತೀವಿ. ಯು ನೋ ದ ಒನ್ ಇಂಪಾರ್ಟೆಂಟ್ ಟರ್ಮ್ ದಟ್ ಈಸ್ ದ ಮೈಕಾಲಜಿ. ಸ್ಟಡಿಂಗ್ ಅಬೌಟ್ ಫಂಗೈ ಈಸ್ ಆಲ್ಸೋ ನೋಡ್ ಆಸ್ ಮೈಕಾಲಜಿ. ಶಿಲೀಂಧ್ರಗಳ ಕುರಿತಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಮೈಕಾಲಜಿ ಅಂತ ಹೇಳ್ತೀವಿ. ಮೈಕಾಲಜಿ ಅಂತ. ಈ ಶಿಲೀಂಧ್ರಗಳಿಂದ ಉಂಟಾಗ್ತಕ್ಕಂಥ ಒಂದು ತೊಂದರೆಗಳಿಗೆ ನಾವು ಏನಂತ ಹೇಳ್ತಾ ಇದ್ದೀವಿ ಅಂದರೆ ಅಫ್ಲೋಟಾಕ್ಸಿನ್ಸ್ ಅಂತಂದು. ಅಫ್ಲೋಟಾಕ್ಸಿನ್ಸ್ ಬಹಳ ಪಬ್ಲಿಸಿಟಿಗೆ ಬರ್ತಾ ಇರ್ತಕ್ಕಂಥ ಒಂದು ಪದ ಇದು. ಶಿಲೀಂಧ್ರಗಳಿಂದ ಉಂಟಾಗ್ತಕ್ಕಂಥ ತೊಂದರೆಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಅಫ್ಲೋಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಬ್ಲ್ಯಾಕ್ ಫಂಗಸ್ ಅಂತನಾದರೂ ಬರಬಹುದು, ವೈಟ್ ಫಂಗಸ್ ಅಂತನಾದರೂ ಬರಬಹುದು, ಬ್ಲೂ ಫಂಗಸ್ ಅಂತನಾದರೂ ಬರಬಹುದು, ಇಲ್ಲಾಂದ್ರೆ ಬೊಟುಲಿಸಮ್ ಅಂತಂದು. ಆಹಾರ ಪದಾರ್ಥಗಳು ಕೆಟ್ಟು ಹೋಗುವ ಸ್ಥಿತಿಗೆ ನಾವೇನಂತ ಹೇಳ್ತೀವಿ ಅಂದರೆ ಬೊಟುಲಿಸಮ್ ಅಥವಾ ಏನಪ್ಪ ಅಂದ್ರೆ ಬುಳುಸುವಿಕೆ ಅಂತ ಹೇಳ್ತೀವಿ. ಅದಾದ ಮೇಲೆ ಹುಳುಕಡ್ಡಿ ರೋಗ ಅಂತಾರೆ ನಮ್ಮ ಕಡೆ. ಹುಳುಕಡ್ಡಿ ರೋಗ ಈ ಮಳೆಗಾಲದಲ್ಲಿ ಜಾಸ್ತಿ, ಇದು ಧಾರವಾಡದಲ್ಲಿ ಜಾಸ್ತಿ. ಇದು ಮಳೆಗಾಲದಲ್ಲಿ ಬಟ್ಟೆಗಳು ಸರಿಯಾಗಿ ಕ್ಲೀನ್ ಆಗಲಿಲ್ಲ ಅಂದರೆ ಸಮಸ್ಯೆ ಆಗ್ಬಿಡುತ್ತೆ. ನಮ್ಮ ಹುಡುಗರು ಆ ಕಡೆಯಿಂದ ಬಂದು ಅಂದ್ರೆ ಮುಗಿದೋಯ್ತು, ಗಿಟಾರ್ ಬಾರಿಸ್ಕೊಂತ ಬರಕತ್ಬಿಟ್ಟಿರ್ತಾವೆ. ನಮ್ಗೆ ಗೊತ್ತಾಗತ್ತೆ ಇದೇನೋ ಫಂಗಸ್ ಇನ್ಫೆಕ್ಷನ್ ಆಗಿದೆ. ಅವರಿಂದ ಹುಷಾರಾಗಿರ್ಬೇಕು. ಅವರಿಂದ ಇದ್ರೆ ವೈಟ್ ಪೌಡ್ರ್ ಬರ್ತಾ ಇರ್ತದೆ. ಆ ಪೌಡ್ರ್ ಏನಾದರೂ ಬಂದು ನಮ್ಮ ಮೇಲೆ ಬಿತ್ತಂದ್ರೆ ಮುಗಿದೋಯ್ತು, ನಾವು ಕೂಡ ಗಿಟಾರೇ ನೆಕ್ಸ್ಟು. ನೋಡ್ರಿ, ಹುಳುಕಡ್ಡಿ ರೋಗ ಅಂತ ಹೇಳ್ತೀವಿ. ಅದಾದಮೇಲೆ ಅಥ್ಲೆಟ್ಸ್ ಫುಟ್ ಅಂತ ಹೇಳ್ತೀವಿ. ಅಥ್ಲೆಟ್ಸ್ ಫುಟ್ ಅಂತಂದು ಕೈ ಕಾಲುಗಳ ಬೆರಳುಗಳ ಅಲ್ಲಲ್ಲಿ ಕ್ರ್ಯಾಕ್ ಬಿಡ್ತಾ ಇರ್ತಾವು. ಅದನ್ನೇಂದ್ರೆ ಅಥ್ಲೆಟ್ಸ್ ಫುಟ್ ಅಂತ ಹೇಳ್ತೀವಿ. ಇದಕ್ಕೇನಪ್ಪ ಅಂದ್ರೆ ಒಂದು ಔಷಧಿ ಬರುತ್ತೆ. ಯಾವುದಪ್ಪ ಅಂದರೆ ಗ್ಲೋಬೆಟ್ ಎಮ್ ಅಂತ ಬರುತ್ತೆ. ಇದನ್ನಾದರೂ ಬಳಕೆ ಮಾಡ್ಬೋದು. ಇಲ್ಲಾಂದ್ರೆ ಇಚ್ ಗಾರ್ಡ್ ಅಂತ ಬರುತ್ತೆ. ಇಚ್ ಗಾರ್ಡ್ ಅಂತಂದು ಅದನ್ನಾದರೂ ಬಳಕೆ ಮಾಡ್ಬೋದು. ಇಚ್ ಗಾರ್ಡ್ ಅಂತ ಹೇಳ್ತೀವಿ. ಇದನ್ನಾದರೂ ಬಳಕೆ ಮಾಡ್ಬೋದು. ನೋಡ್ರಿ, ಅಫ್ಲೋಟಾಕ್ಸಿನ್ಸ್ ಅಂತಂದು ಶಿಲೀಂಧ್ರಗಳಿಂದ ಉಂಟಾಗುವ ತೊಂದರೆಗಳಿಗೆ ನಾವೇನಂತ ಹೇಳ್ತೀವಿ ಅಂದರೆ ಅಫ್ಲೋಟಾಕ್ಸಿನ್ಸ್ ಅಂತಂದು. ಇಲ್ಲಿವರೆಗೆ ಮನುಷ್ಯನಿಗೆ ಅಷ್ಟೊಂದೇನು ತೊಂದರೆ ಮಾಡಿರಲಿಲ್ಲ. ಕರೋನಾ ಬಿಟ್ಟರೆ ಈಗ ಅತಿ ಹೆಚ್ಚು ಪಬ್ಲಿಸಿಟಿಗೆ ಬರ್ತಾ ಇದೆ ಬ್ಲ್ಯಾಕ್ ಫಂಗಸ್ ಅಂತಂದು. ಹೀಗಾಗಿ ಏನಂದರೆ ಬಿಸಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಬೇಕು. ಶಿಲೀಂಧ್ರಗಳ ಕುರಿತಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಮೈಕಾಲಜಿ ಅಂತ ಹೇಳ್ತೀವಿ. ಮೈಕಾಲಜಿ ಅಂತಂದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಟರ್ಮು, ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಈ ಶಿಲೀಂಧ್ರಗಳನ್ನು ಮುಖ್ಯವಾಗಿ ಏನಪ್ಪ ಅಂತಂದರೆ ಮತ್ತೆ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಈಸ್ಟ್ ಅಂತಂದು, ಇನ್ನೊಂದು ಏನಪ್ಪ ಅಂದರೆ ಬೂಸ್ಟ್ ಅಂತ ಹೇಳ್ತೀವಿ. ಬೂಸ್ಟ್ ಅಂತಂದು ಶಿಲೀಂಧ್ರಗಳ ಕುರಿತಾಗಿ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಈಸ್ಟ್ ಅಂತಂದು, ಇನ್ನೊಂದು ಬೂಸ್ಟ್ ಅಂತಂದು. ಸಕ್ಕರೆ ಮಾಧ್ಯಮದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜೀವಿ ಇದು ಯಾವುದಪ್ಪ ಅಂದರೆ ಈಸ್ಟ್ ಅಂತಂದು. ಸಕ್ಕರೆ ಮಾಧ್ಯಮದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ. ಯಾವುದಪ್ಪ ಅಂದರೆ ಈಸ್ಟ್ ಅಂತಂದು. ನೋಡ್ರಿ, ಸಕ್ಕರೆ ಮಾಧ್ಯಮದೊಳಗೆ ಕಂಡು ಬರುತ್ತೆ. ಏಕಕೋಶೀಯ ಜೀವಿ ಇದು ಕೂಡ. ಸಕ್ಕರೆ ಪ್ರಮಾಣ ನಮ್ಮ ದೇಹದಲ್ಲಿ ಹೆಚ್ಚಾಯ್ತಂದ್ರೆ ಮುಗಿದೋಯ್ತು, ನಮಗೂ ಕೂಡ ಏನಂದರೆ ಈಸ್ಟ್ ಇನ್ಫೆಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಏಕಕೋಶೀಯ ಜೀವಿ, ಇದನ್ನು ಅತಿ ಹೆಚ್ಚು ನಾವು ಪ್ರಸ್ತುತವಾಗಿ ಬಳಕೆ ಮಾಡ್ತಾ ಇರೋದೇ ಎದ್ರೊಳಗಂದ್ರೆ ಬೇಕರಿ ಫುಡ್ನಲ್ಲಿ. ದೀಸ್ ಆರ್ ದ ಸೆಲ್ಸ್ ವಿಚ್ ಆರ್ ಆಲ್ಸೋ ಯೂಸ್ಡ್ ಇನ್ ಬೇಕರಿ ಪ್ರಾಡಕ್ಟ್ಸ್, ದಟ್ ಈಸ್ ಟು ಈಸ್ಟ್ ಸೆಲ್ಸ್. ಈಸ್ಟ್ ಕೋಶಗಳನ್ನೇ ನಾವು ಅತಿ ಹೆಚ್ಚು ಬೇಕರಿ ಉತ್ಪನ್ನಗಳಲ್ಲಿ ಯೂಸ್ ಮಾಡ್ತಾ ಇದ್ವಿ. ಎಗ್ ಪಪ್ಪು, ವೆಜ್ ಪಪ್ಪು, ಮಸಾಲ ಪಪ್ಪು, ಹನಿ ಕೇಕು, ಇವೆಲ್ಲ ಸಾಫ್ಟ್ ಆಗಬೇಕು, ರುಚಿ ಬರಬೇಕು ಅಂತಂದರೆ ಈಸ್ಟ್ ಕೋಶಗಳು ಬೇಕೇ ಬೇಕು. ತಿನ್ನಬಾರ್ದು ಇವುಗಳನ್ನು. ಬಹಳಷ್ಟು ಅಪಾಯಕಾರಿ, ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ವು.
ನಿಮಗೆಲ್ಲ ಗೊತ್ತಲ್ಲ ಸರ್, ಮತ್ತು ಬೇಕ್ರಿ ಫುಡ್ ತಿನ್ನಬಾರ್ದು ಅಂದ್ರೆ ಹೆಂಗೆ ರೀ ಸರ್? ಸಿಂಪಲ್ಲು, ಬೇಕ್ರಿ ಫುಡ್ ಬೇಡ ಅಂದರೆ ಇಡ್ಲಿ, ದೋಸೆ, ಪುರಿ, ವಡ ಇವನ್ನೆಲ್ಲ ತೊಗೊಳ್ರಪ್ಪ, ಮನೆಯಲ್ಲೇ ತೊಗೊಳ್ರಿ. ಮತ್ತು ಹೋಟೆಲ್ದಿಂದ ತರುವಂಗಿಲ್ಲ, ಮನೆಯಲ್ಲೇ ಮಾಡಬೇಕು ಇಡ್ಲಿ, ದೋಸೆ. ಅಕ್ಕಿ ಹಿಟ್ಟು ಸಾಯಂಕಾಲ ಏನಪ್ಪ ಅಂತಂದರೆ ರುಬ್ಬಿದ ಮೇಲೆ ಅಡುಗೆ ಸೋಡಾ ಹಾಕಿದ ಮೇಲೆ ರಿಯಾಕ್ಷನ್ ಮಾಡ್ತಕ್ಕಂಥ ಒಂದು ಜೀವಿ ಯಾವುದಂದ್ರೆ ಈಸ್ಟ್ ಅಂತದ್ದು. ಬೆಳಗ್ಗೆ ಕರಿದ್ರೊಳಗೆ ರುಚಿ ಚೇಂಜ್ ಆಗಿಬಿಟ್ಟಿರ್ತೈತಿ, ಹುಳಿ ಬಂದುಬಿಟ್ಟಿರ್ತೈತಿ. ನೋಡಿರಿ, ಇಡ್ಲಿನಾದರೂ ಮಾಡಿರಿ, ದೋಸೆನಾದರೂ ಮಾಡಿರಿ, ಪುರಿನಾದರೂ ಮಾಡಿರಿ, ವಡಾನಾದರೂ ಮಾಡಿರಿ, ಮನೆಯಲ್ಲೇ ಮಾಡಿರಿ, ಮನೆಯಲ್ಲೇ ಫುಡ್ ತೊಗೊಳ್ರಿ. ಈ ರೋಡ್ ಸೈಡ್ ಫುಡ್ ತೊಗೋಬೇಡ್ರಿ. ನಮ್ಮ ಹುಡುಗರು ನಿಂತ್ಕೊಂಡ್ಬಿಟ್ಟಿರ್ತಾವೆ, ಪಾನಿಪುರಿ, ಸೇವ್ ಪುರಿ, ಮಸಾಲ ಪುರಿ, ಮುಂದೊಂದು ದಿನ ಇವು ಕೂಡ ಪುರಿಯಾಗಿ ಹೋಗ್ಬಿಡ್ತಾವೆ. ಹೀಗಾಗಿ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿರಿ, ನಾರ್ಮಲ್ ಫುಡ್ಡನ್ನು ತೆಗೆದುಕೊಳ್ರಿ. ಬೇಕ್ರಿ ಫುಡ್ನಲ್ಲಿ ಬಳಕೆ ಮಾಡ್ತಾರೆ. ಆಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದರೆ ಇಡ್ಲಿ, ದೋಸೆ, ಪುರಿಗಳಲ್ಲಿ ಏನಿದ್ರೆ ಬಳಕೆ ಮಾಡ್ತಾರೆ. ಆಮೇಲೆ ವಿಟಾಮಿನ್ನ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ವಿಟಾಮಿನ್ ಬಿ ಕಾಂಪ್ಲೆಕ್ಸ್, ವಿಟಾಮಿನ್ ಬಿ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಏನಪ್ಪ ಅಂದರೆ ಇವುಗಳನ್ನು ಬಳಕೆ ಮಾಡ್ತಾರೆ, ಇಷ್ಟು ಕೋಶಗಳನ್ನು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಅಂದರೆ ಹೈಲೈಟ್ ಆಗ್ತಕ್ಕಂಥದ್ದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ವೈನ್ ಬಿಯರ್ಗಳ ತಯಾರಿಕೆಯಲ್ಲಿ ನೋಡ್ರಿ, ವೈನ್ ಬಿಯರ್ಗಳ ತಯಾರಿಕೆಯಲ್ಲೂ ಕೂಡ ಬಳಕೆ ಮಾಡ್ತಾರೆ ಇದನ್ನ. ಯಾವುದಂದ್ರೆ ಶಿಲೀಂಧ್ರ ಅಂತಂದು, ಈಸ್ಟ್ ಅಂತಂದು. ಈ ಕೊಳಿತಾ ಇರ್ತಕ್ಕಂಥ ಹಣ್ಣುಗಳನ್ನು ನಮ್ಮ ಕಡೆ ಗುಡ್ಗಾಡು ಪ್ರದೇಶದೊಳಗೆ ಅಲ್ಲಿ ಇಲ್ಲಿ ಏನಾದ್ರೆ ತಾಂಡಾದೊಳಗೆ ಏನಾದ್ರೆ ತಯಾರು ಮಾಡಿಬಿಟ್ಟಿರ್ತಾರೆ. ಈ ಒಂದು ಗುಡ್ಗಾಡು ಪ್ರದೇಶದೊಳಗೆ ಕೊಳಿತಾ ಇರ್ತಕ್ಕಂಥ ಹಣ್ಣುಗಳನ್ನು ಗಡಿಗೆನಲ್ಲಿ ಪ್ಯಾಕ್ ಮಾಡಿ ಮಣ್ಣಲ್ಲಿ ಮುಚ್ಚಿಟ್ಬಿಡ್ತಾರೆ. 1 ಅಥವಾ 2 ದಿನ ಕಂಪ್ಲೀಟ್ ಆಗಿ ಕಳ್ತ ಟೇಸ್ಟ್ ಬದಲಾವಣೆ ಆಗುತ್ತೆ. ಅದನ್ನೇ ಏನಪ್ಪ ಅಂದರೆ ಓಪನ್ ಆಗಿ ನಮ್ಮ ಕಡೆ ಎಲ್ಲ ಕಡೆ ಅಂದರೆ ಕಳ್ಳಬಟ್ಟಿ ಅಂತ ಹೇಳ್ತಾರೆ. ಎಕ್ಸಾಮ್ನಲ್ಲಿ 2 ಸಲ ಕೇಳಿದಾನೆ, ಆದರೆ ಕೇಳೋದು ಮಾತ್ರ ಈ ಪದವನ್ನು ಕೇಳ್ತಾನೆ. ಯಾವ ಪದವನ್ನು ಕೇಳ್ತಾನೆ ಅಂದ್ರೆ ಫರ್ಮೆಂಟೇಷನ್ ಅಂತ ಕೇಳ್ತಾನೆ. ಹಣ್ಣಿನ ರಸವನ್ನು ಮದ್ಯಸಾರವನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ, ಹಣ್ಣಿನ ರಸವನ್ನು ಮದ್ಯಸಾರವನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ನಾವೇನಂತ ಹೇಳ್ತೀವಿ ಅಂದರೆ ಸಿಂಪಲ್ಲು ಹುದುಗಿಸುವಿಕೆ ಅಥವಾ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ದಿ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಫ್ರೂಟ್ ಜ್ಯೂಸ್ ಇನ್ ಟು ದ ಫಾರ್ಮ್ ಆಫ್ ಅರಾಕ್ ನೋಟೆಡ್ ಆಸ್ ಫರ್ಮೆಂಟೇಷನ್. ಹಣ್ಣಿನ ರಸವನ್ನು ಮದ್ಯಸಾರವನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ನಾವೇನಂತ ಹೇಳ್ತೀವಿ ಅಂದರೆ ಕನ್ನಡದೊಳಗೆ ಹುದುಗಿಸುವಿಕೆ ಅಂತಂದು, ನಮ್ಮ ಪೊಲೀಸ್ ಭಾಷೆಯೊಳಗೆ ಕಳ್ಳಬಟ್ಟಿ ಅಂತಂದು, ನಮ್ಮ ಹುಡುಗರ ಭಾಷೆಯೊಳಗೆ ಅವಾಗ ಏನಪ್ಪ ಅಂದ್ರೆ ತಾಂಡ ಕಡೆ ಈ ಕಡೆ ಎಲ್ಲ ಹೋಗ್ತಿರ್ತಾವೆ, ತೀರ್ಥ ಅಂತ ಹೇಳ್ತಾ ಇರ್ತಾರೆ. ನೋಡ್ರಿ, ಹೀಗೆಲ್ಲ ಪದಗಳು ಬರ್ತವೆ. ಅದನ್ನಿದ್ರೆ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಇದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾವೇನಂತ ಹೇಳ್ತೀವಿ ಅಂದರೆ ಬಯೋಮೆಥನೈಜೇಷನ್ ಅಥವಾ ಟ್ರಾನ್ಸ್ ಎಸ್ಟರಿಫಿಕೇಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ ಎಸ್ಟರಿಫಿಕೇಷನ್ ಒಂದು 2 ಅಥವಾ 3 ಸಸ್ಯಗಳು ಬರ್ತಾವೆ. ಒಂದು ಜತ್ರೋಪ ಅಂತ ಬರುತ್ತೆ, ಇನ್ನೊಂದು ಏನಂದ್ರೆ ಹೊಂಗೆ ಮರ ಅಂತ ಬರುತ್ತೆ. ಇಲ್ಲಾಂದ್ರೆ ನಮ್ಮ ಕಡೆ ಏನು ಮಾಡಿಬಿಡ್ತಾರೆ, ಕಬ್ಬಿನ ಸಿಪ್ಪೆಯನ್ನು ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಜೋಳದ ರವದಿಯನ್ನು ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಸನಬಿನ ಒಂದು ರವದಿಯನ್ನು ಯೂಸ್ ಮಾಡಿ ಅವುಗಳನ್ನು ಕೊಳೆಯಿಸಿ, ನೀರಿನಲ್ಲಿ ಚೆನ್ನಾಗಿ ಕೊಳೆಯಿಸಿ ಅವುಗಳಿಂದ ಪೆಟ್ರೋಲ್ ಡೀಸೆಲ್ಗಳನ್ನು ತಯಾರು ಮಾಡ್ತಾರೆ. ಅದನ್ನು ಬಯೋಮೆಥನೈಜೇಷನ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಇನ್ನೂ ಸಿಂಪಲ್ ಆಗಿರ್ತಕ್ಕಂಥ ಟರ್ಮ್ ಏನಪ್ಪ ಅಂತಂದರೆ ಬಯೋಫ್ಯೂಯಲ್ಸ್ ಅಂತ ಹೇಳ್ತೀವಿ, ಜೈವಿಕ ಇಂಧನಗಳು. ನೋಡ್ರಿ, ಯಾರಾದರೂ ಒಬ್ರು ಏನಂದರೆ ಸಜೆಷನ್ ಕೊಡಬೇಕು, ಇದನ್ನು ಐಡಿಯಾ ಕೊಡಬೇಕು. ನಮ್ಮ ರಾಷ್ಟ್ರದ ಏನಂದರೆ ರಾಜಕಾರಣಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಅವ್ರಿಗೆಲ್ಲ ಕೊಡಬೇಕು. ಜೈವಿಕ ಇಂಧನ ಇದನ್ನು ನಮ್ಮ ರೈತರಿಗೆ ಏನಂದರೆ ಬೆಳಿಲಿಕ್ಕೆ ಏನಪ್ಪ ಅಂದರೆ ಮಾಹಿತಿ ಕೊಡಬೇಕು. ಇದನ್ನು ಕೊಟ್ಟು ಬಿಟ್ಟರೆ ಮುಗಿದೋಯ್ತು. ಪೆಟ್ರೋಲ್ ರೇಟ್ ಏನಪ್ಪ ಅಂದರೆ 100 ರೂಪಾಯಿ ಆಗೋದೇ ಇಲ್ಲ, ನಮ್ಮಲ್ಲಿ 100 ರೂಪಾಯಿ ಆಗೋದೇ ಇಲ್ಲ. ಏನಂದ್ರೆ 40 ಅಥವಾ 50 ರೂಪಾಯಿ ಆಜುಬಾಜುನೇ ಇರುತ್ತೆ. ನಮ್ಮ ರೈತರ ಬೆಳೀತಾರೆ ಜತ್ರೋಪಗಳನ್ನು, ಹೊಂಗೆ ಮರಗಳನ್ನು, ಕಬ್ಬಿನ ಸಿಪ್ಪೆ, ಆಮೇಲೆ ಜೋಳದ ರವದಿ, ಅದನ್ನೇ ಏನಂದರೆ ಕರಗಿಸಿ ಅಂದರೆ ಪೆಟ್ರೋಲ್ ಡೀಸೆಲನ್ನು ತಯಾರು ಮಾಡ್ಬೋದು, ಬಯೋಫ್ಯೂಯಲ್ಸ್ ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ಸೌದಿ ಅರೇಬಿಯಾಕ್ಕೆ ಹೋಗಿ ಎಣ್ಣ ಅಂದು ಅವ್ರ ಕಡೆಯಿಂದ ಪೆಟ್ರೋಲ್ ತೊಗೊಂಬಂದು 100-110 ರೂಪಾಯಿ ಏನಂದ್ರೆ ಲೀಟರ್ ಆಗಿ ನಮ್ಮ ಬಡವರಿಗೆಲ್ಲ ರೈತರಿಗೆಲ್ಲ ಭಾಳ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಎಕನಾಮಿ ಕಂಟ್ರೋಲ್ ಮಾಡ್ತೀನಿ ಅಂತಾರೆ. ಏನು ಎಕನಾಮಿ ಕಂಟ್ರೋಲ್ ಮಾಡ್ತಾರೆ ಇವರು? ಕಂಟ್ರೋಲ್ ಆಗ್ತಾನೇ ಇಲ್ಲ. ನೋಡ್ರಿ, ಜೈವಿಕ ಇಂಧನ ನೆನಪಿಟ್ಕೋಬೇಕು. ಜತ್ರೋಪ ಮತ್ತು ಹೊಂಗೆ ಮರಗಳು PSIನಲ್ಲಿ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದಾನೆ. ಬಯೋಮೆಥನೈಜೇಷನ್ ಆರ್ ವಿ ಕಾಲ್ಡ್ ಇಟ್ ಆಸ್ ಅ ಟ್ರಾನ್ಸ್ ಎಸ್ಟರಿಫಿಕೇಷನ್. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು ಏನಂದರೆ 1928ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಎನ್ನುವ
ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಎನ್ನುವ ಔಷಧಿಯನ್ನು ಕಂಡು ಹಿಡಿದನು. ಬಹಳ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಔಷಧಿ. ಕ್ವಶನ್ಸ್ ಕೇಳ್ತಾರೆ. ಫಾದರ್ ಆಫ್ ಆಂಟಿಬಯೋಟಿಕ್ಸ್, ಫಾದರ್ ಆಫ್ ಆಂಟಿಬಯೋಟಿಕ್ಸ್ ಅಂತಂದು ಪ್ರತಿಜೈವಿಕಗಳ ಪಿತಾಮಹ, ಪ್ರತಿಜೈವಿಕಗಳ ಪಿತಾಮಹ ಇವರಾಗಿದ್ದಾರೆ ಅಂತಂದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಹೇಳ್ತೀವಿ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಂದು ಪೆನ್ಸಿಲಿನ್ ಅನ್ನೋ ಒಂದು ಔಷಧಿ ಕಂಡುಹಿಡಿದ್ರು. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಇವ್ರಿಗೆಲ್ಲ ಆಗ್ತಿತ್ತು ಮೈಕೈ ನೋವು, ಜ್ವರ, ನೆಗಡಿ, ಕೆಮ್ಮು ಬಂದರೆ ಯಾವ ಇಂಜೆಕ್ಷನ್ ತೊಗೊಂಡ್ರಿ, ಪೆನ್ಸಿಲಿನ್ ತೊಗೊಂಡೇನಪ್ಪ ಅಂತಂದ್ಬಿಡ್ತಿದ್ರು. ಪೆನ್ಸಿಲಿನ್ ತೊಗೊಂಡ್ರೆ ಆರಾಮಾಗಿಬಿಡ್ತಿತ್ತು. ಆದರೆ ಪ್ರಸ್ತುತವಾಗಿ ನಮಗೆ, ನಮ್ಮ ತಂದೆ ತಾಯಿಗಳಿಗಾಗತ್ತೆ, ಅಜ್ಜ ಅಜ್ಜಿಗಳಿಗಾಗತ್ತೆ, ಆದರೆ ನಮಗೆ ಆಗಿ ಬರ್ತಾ ಇಲ್ಲ. ಕಾರಣ ಏನಂದರೆ ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಶಕ್ತಿಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈ ಇಂಜೆಕ್ಷನನ್ನು ತಡೆದುಕೊಳ್ತಕ್ಕಂಥ ಕೆಪ್ಯಾಸಿಟಿ ನಮ್ಮಲ್ಲಿಲ್ಲ. ಇದನ್ನೇ ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತೀವಿ. ನೋಡ್ರಿ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಂದು ನೆನ್ಪಿಟ್ಕೋಬೇಕು. ಆ್ಯಂಟಿಬಯೋಟಿಕ್ಸ್ ಅಂದ್ಕೊಳ್ಳೇನೆ ಹೇಳ್ಬಿಡ್ಬೇಕು ನೀವು. ಪೆನ್ಸಿಲಿನ್ ಆದರೂ ಹೇಳಬೇಕು, ಟ್ಯಾಕ್ಸಿಮೋ ಅಂತನಾದರೂ ಹೇಳಬೇಕು, ಸಿಟ್ರಿಜಿನ್ ಅಂತನಾದರೂ ಹೇಳಬೇಕು, ಅಮಾಕ್ಸಿನ್ ಅಂತನಾದರೂ ಹೇಳಬೇಕು. ನೋಡ್ರಿ, ಕೆಲವೊಂದಿಷ್ಟು ಔಷಧಿಗಳು ಬರ್ತಾವೆ. ಪ್ಯಾರಾಸೆಟಮಾಲ್ ಔಷಧಿಗಳು ಜ್ವರವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದಾಗ ಪ್ಯಾರಾಸೆಟಮಾಲ್ ಅಂತನಾದರೂ ಹೇಳಬೇಕು, ಸಿನಾರೆಸ್ಟ್ ಅಂತನಾದರೂ ಹೇಳಬೇಕು, ಕಾಲ್ಪಾಲ್ ಅಂತನಾದರೂ ಹೇಳಬೇಕು. ನೋಡ್ರಿ, ಅನಾಲ್ಜೆಸಿಕ್ ಅಂದಾಗ ಮೈಕೈ ನೋವನ್ನು ಕಡಿಮೆ ಮಾಡ್ತಕ್ಕಂಥವು ನೈಸ್ ಟ್ಯಾಬ್ಲೆಟ್ ಅಂತನಾದರೂ ಹೇಳಬೇಕು, ಡಿಕೋಲ್ಡ್ ಅಂತನಾದರೂ ಹೇಳಬೇಕು. ನೋಡ್ರಿ, ಇವೆಲ್ಲ ಏನಿದ್ರೆ ಹೀಗೆಲ್ಲ ಔಷಧಿಗಳು ಬರ್ತಾವೆ. ಆ್ಯಂಟಿಬಯೋಟಿಕ್ಸ್, ಫಾದರ್ ಆಫ್ ಆ್ಯಂಟಿಬಯೋಟಿಕ್ಸ್, ದಟ್ ಇಸ್ ಟು ಅಲೆಕ್ಸಾಂಡರ್ ಫ್ಲೆಮಿಂಗ್. ಒಂದು 10ರಿಂದ 15 ಪಾಯಿಂಟ್ಸ್ ಇವು ನೆನ್ಪಿಟ್ಕೋಬೇಕು. ಕಂಟಿನ್ಯೂಸ್ ಆಗಿ ಎಕ್ಸಾಮ್ನಲ್ಲಿ ಕೇಳ್ತಾನೆ ಇರ್ತಾರೆ. ಓಕೆ, ಇವತ್ತಿಷ್ಟು ಸಾಕು. ಮತ್ತೆ ಉಳಿದಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನೋಡ್ರಿ, ನೆಕ್ಸ್ಟ್ ನಮ್ದು ಹಿಸ್ಟ್ರಿ ಕ್ಲಾಸ್ ಬರುತ್ತೆ, ಜಾಗ್ರಫಿ ಕ್ಲಾಸ್ ಬರುತ್ತೆ, ಪೊಲಿಟಿ ಕ್ಲಾಸ್ ಬರುತ್ತೆ, ಎಕನಾಮಿ ಕ್ಲಾಸ್ ಬರುತ್ತೆ. ಸರ್ ವಂಡರ್ಫುಲ್ ಆಗಿರ್ತಕ್ಕಂಥ ಎಸ್ಸೆಯನ್ನು, ಪ್ರಬಂಧವನ್ನು ಹೇಳ್ತಾ ಇದ್ದಾರೆ. ಕರೆಂಟ್ ಅಫೇರ್ಸು ಕೂಡ ಹೇಳ್ತಾ ಇದ್ದಾರೆ. 10 ಗಂಟೆಯಿಂದ ಇರುತ್ತೆ ಕ್ಲಾಸು. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸ್ ಇರುತ್ತೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.